ಸಕ್ಸಸ್ ಅನ್ನೋದನ್ನ ಫಸ್ಟೇ ನಾವು ನೋಡಬಾರ್ದು. ಬೇರೆ ಎಲ್ಲರಿಗೂ ನಾನು ಅದನ್ನೇ ಹೇಳೋದು, ಸಕ್ಸಸ್ ಅನ್ನೋದನ್ನ ಫಸ್ಟ್ ಸ್ಟೆಪ್ಪಲ್ಲೇ ಅವ್ರು ಇಟ್ಬಿಟ್ರು ಅಂದರೆ ಅಲ್ಲಿಂದ ಕೆಳಗಡೆ ಬಿದ್ದರು ಅಂದರೆ ಅವ್ರ ಕೈಲಿ ನಿಜವಾಗ್ಲೂ ಫೇಸ್ ಮಾಡೋಕ್ಕಾಗಲ್ಲ. ಸೊ ನಾನು ಒಂದೊಂದೇ ಸ್ಟೆಪ್ನ ಹತ್ತುತ್ತಾ ಬರ್ತಾಯಿದ್ದೀನಿ. ಅಮ್ಮನೇ ಹೇಳಿದ್ದು ಆ್ಯಕ್ಚುಲಿ ಸಿನಿಮಾಲೇ ಏನೋ ಡ್ಯಾನ್ಸ್ ಎಲ್ಲ ಊಟ ಹಾಕತ್ತೇನೆ ನಿನಗೆ ಅಂತ. ಸೊ ಅಮ್ಮನೇ ಕರ್ಕೊಂಡು ಹೋಗಿದ್ದು ನನ್ನ ಇಂಡಸ್ಟ್ರಿಗೆ. ರನ್ನ ಅನ್ನೋ ಸಿನಿಮಾ ಅಸಿಸ್ಟೆಂಟ್ ವರ್ಕ್ ಮಾಡಿದೆ ಸುದೀಪ್ ಸರ್ ಮತ್ತು ರಚಿತಾರಾಮ್ ಅವ್ರ ಜೊತೆಗೆ, ಸೀರೆಯಲ್ಲಿ ಹುಡುಗಿರ ಸಾಂಗಿಗೆ. ಆಮೇಲೆ ಒಂದಿನ ಕಾಲ್ ಬಂತು, ಈ ಥರ ಹಿಂಗೆ ಸ್ಟಾರ್ ಸುವರ್ಣದಲ್ಲಿ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ಬರ್ತಾಯಿದೆ, ಅದು ಅಮ್ಮಂದಿರಿಗೋಸ್ಕರ ಮಾಡ್ತಿರೋವಂಥ ಒಂದು ಶೋ ಇದು ಅಂತೇಳಿ. ನನಗೆ ಯಾಕೆ ಈ ಒಂದು ಅವಕಾಶ ನಾನು ಯೂಸ್ ಮಾಡ್ಕೋಬಾರ್ದು ಅನ್ನೋದಿತ್ತು. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾವ್ ಪ್ರೆಸೆಂಟೆಡ್ ಬೈ ಸಿಂಫನಿ ಆ್ಯಮ್ಸ್ ಅಂಡ್ ಕೋ-ಸ್ಪಾನ್ಸರ್ಡ್ ಬೈ ಹೋಮ್ ಸತ್ವ, ಅನ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ವಿಚ್ ಶೋಕೇಸಸ್ ಹೋಮ್ ಡೆಕೋರ್ ಆ್ಯಂಡ್ ಗಾರ್ಡನ್. ಇವತ್ತಿನ ನಮ್ಮ ಗೆಸ್ಟ್ನ ಈ ಒಂದು ಸಣ್ಣ 4 ಸಾಲುಗಳ ಈ ಹಾಡಿನ ಮುಖಾಂತರ ಇಂಟ್ರಡ್ಯೂಸ್ ಮಾಡ್ತೀನಿ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಐ ಸ್ಟಾರ್ಟ್ ದ ಸಾಂಗ್ ಆ್ಯಂಡ್ ದೆನ್ ಟೆಲ್ ದ ರೆಸ್ಟ್. ಯಾರ ಮಾತು ಕೇಳದ, ತಲೆಯನ್ನು ಬಾಗದ, ಗತ್ತಿನ ಗಂಡು ಭೂಪನ, ನೀನು ಅಲ್ಲ ಸುಂದರಿ, ಕಣ್ಕುಕ್ಕೋ ಕಿನ್ನರಿ, ಆದ್ರೂ ಕಾಣೆ ನಾನು ಹಿಂಗ್ಯಾಕೆ ಹೋದೆಯ ಮರಿ, ನಿನ್ಗೆ ಸೋತೋಗ್ಬಿಟ್ನಲ್ಲೇ ಶಿವಾನಿ, ತಲೆಯ ಕೆಡಿಸೈತೆ ನಿನ್ನ ಜವಾನಿ, ಸ್ಟಾರ್ಟು ಆಗೋಯ್ತು ನಮ್ದು ಕಹಾನಿ, ನಿನ್ಗೆ ಸೋತೋಗ್ಬಿಟ್ನಲ್ಲೇ ಶಿವಾನಿ. ಓ ಗುರುದೇವ. ಎಸ್, ನಮ್ಮ ಜೊತೆಯಲ್ಲಿ ಶಿವಾನಿಗೆ ಮತ್ತೆ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಯಾವ ರೀತಿಯಾಗಿ ಈ ಒಂದು ಪರ್ಟಿಕ್ಯುಲರ್ ಸಾಂಗಿಗೆ ಅವ್ರ ಹೆಜ್ಜೆಯನ್ನು ಹಾಕಬೇಕು ಅಂತ ಹೇಳ್ಕೊಟ್ಟಿರುವಂತಹ ಒಂದು ದಟ್ಟ ಕೊರಿಯೋಗ್ರಫರ್ ನಮ್ಮ ಕನ್ನಡ ಅಂದರೆ ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಗೀತಾ ಸೈ ಅಂತ ಹೇಳೋಣ. ಡಾನ್ಸ್ಗೆ ಅಂತ 2015 ಶಿ ಇಸ್ ಒನ್ ದಿ ಅವಾರ್ಡ್. ಅದನ್ನು ತಗೊಂಡು ತಮ್ಮ ಒಂದು ಹೆಜ್ಜೆಯನ್ನು ಹಾಕ್ತಾ ಸುಮಾರು ಮೂವಿಗಳಲ್ಲಿ ಅವರು ಕೊರಿಯೋಗ್ರಫರ್ ಆಗಿ ಕೆಲಸ ಮಾಡಿದ್ದಾರೆ. ಮೇಲ್ ಡಾಮಿನೇಟೆಡ್ ಫೀಲ್ಡ್ ಇದು. ಅದರಲ್ಲಿ ತಮ್ಮದೇ ಆದಂತಹ ಒಂದು ನೀಶನ್ನು ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಗೀತಾ ಸೈ ನಮ್ಮ ಜೊತೆಲಿದ್ದಾರೆ. ಇವರ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಬಟ್ ಏನೇ ಕಷ್ಟ ಬಂದರೂ ಸಹ ನಾನು ಒಂದ್ಸಲ ಬಣ್ಣ ಹಚ್ಚಿದ ಮೇಲೆ ಈ ಇಂಡಸ್ಟ್ರಿಯಿಂದ ದೂರ ಹೋಗೋದು ಭಾಳ ಕಷ್ಟ ಇದೆ ಅಂತ ಹೇಳುವಂತಹ ಗೀತಾ ಸೈ ಅವರನ್ನು ಇವತ್ತು ವೆಲ್ಕಮ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಗೀತಾ, ನಮ್ಮ ಶೋಗೆ ಬಂದಿದ್ದಕ್ಕೆ. ಇಟ್ಸ್ ಅ ಗ್ರೇಟ್ ಆನರ್ ಟು ಹ್ಯಾವ್ ಯು ವಿತ್ ಮೀ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮಗೆ ಆ್ಯಕ್ಚುಲಿ ನಿಮ್ಮ ಬರ್ತಾ ಇದ್ದಂಗೆ ನಿಮ್ಮ ಮನೆ ಮಗಳ ಥರ ನನಗೆ ಅರಿಶಿನ ಕುಂಕುಮ ಕೊಟ್ಟು ವೆಲ್ಕಮ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್. ಬಹಳ ಸಂತೋಷ ಅಮ್ಮ. ಮೊದಲನೇ ಪ್ರಶ್ನೆನೇ ನನಗೆ ಒಂಥರ ಸೋಜಿಗಾನು ಅನಿಸುತ್ತೆ. ಕಷ್ಟ ಇದೆ, ನೀವು ಚೂಸ್ ಮಾಡ್ಕೊಂಡಿರೋ ಫೀಲ್ಡು ಅಷ್ಟು ಸಾಮಾನ್ಯವಾಗಿ ಹೆಣ್ಮಕ್ಳು ಚೂಸ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಇದೆ. ಸೊ ಅದನ್ನು ಯಾಕೆ ಚೂಸ್ ಮಾಡ್ಕೊಂಡ್ರಿ ಅಂತ ಲೇಟರಾಗಿ ಕೇಳ್ತೀನಿ. ಬಟ್ ಫಸ್ಟ್ ಕ್ವೆಶ್ಚನ್ ನಂದು, ನಿಮ್ಗೆ ಯಾವಾಗ ಗೊತ್ತಾಯಿತು ಗೀತಾ ನನ್ನ ಒಂದು ಬಾಡಿಯಲ್ಲಿ ಒಂದು ರಿದಮ್ ಇದೆ, ನಾನು ಡಾನ್ಸ್ ಮಾಡಬಲ್ಲೆ ಅಂತ? ಮ್ಯಾಮ್, ಅದು ಚೈಲ್ಡ್ಹುಡ್ಡಿಂದ ಅದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಅಂತಾರೆ ಮೇ ಬಿ ಬ್ಲಡ್ಡಲ್ಲಿ ಬಂದಿದೆ ಅನಿಸುತ್ತೆ ಆ ಡ್ಯಾನ್ಸ್ ಅನ್ನೋದು. ಬೇರೆ ಎಜುಕೇಷನು ಅದರಲ್ಲಿ ತೊಡಗಿಸ್ಕೊಳ್ಳೋಕ್ಕಾಗಿಲ್ಲ ನನಗೆ. ಬಟ್ ನಿನ್ನ ದಾರಿ ಈ ಒಂದು ಡ್ಯಾನ್ಸ್ ಫೀಲ್ಡಲ್ಲೇ ಇದೆ ಅನ್ನೋದು ಆ ಭಗವಂತ ತೋರಿಸ್ಬಿಟ್ಟಿದ್ದಾನೆ. ಸೊ ಚೈಲ್ಡ್ಹುಡ್ಡಿಂದ ಒಂದು ಸಿನಿಮಾಗಳನ್ನ ನೋಡಿಕೊಂಡು ಬ್ಯಾಕ್ಗ್ರೌಪಲ್ಲಿ ಯಾರೋ ಬೇರೆ ಡ್ಯಾನ್ಸಸ್ಗಳನ್ನೆಲ್ಲ ನೋಡ್ಕೊಂಡು ಬೆಳೆದ್ಕೊಂಡು ಬಂದಿದ್ದು ನಾನು. ಸೊ ಹಂಗಾಗಿ ಸ್ಕೂಲ್ ಡೇಸಲ್ಲೂ ಅಷ್ಟೇ ಹಿಂಗೆ ಯಾವುದೋ ಬೇರೆ ಒಂದು ಸಿನಿಮಾ ಸಾಂಗ್ ಶೂಟ್ ನಡೀತಾ ಇತ್ತು. ಅಲ್ಲಿ ಇನ್ನೂ ಸ್ಕೂಲ್ ಹುಡುಗಿ, ನಾನು 7th ಸ್ಟ್ಯಾಂಡರ್ಡು, ಹೋಗಿ ಅಲ್ಲೆಲ್ಲೋ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ಆ ಡ್ಯಾನ್ಸಸ್ಗಳು, ಆ ಕಾಸ್ಟ್ಯೂಮ್ಸು, ಆ ಒಂದು ರಿದಮ್ ಸೆನ್ಸು, ಸೀರಿಯಸ್ ಆಗಿ ಅವ್ರನ್ನ ನೋಡೋಕ್ಕೇ ವಾವ್ ಅನ್ನಿಸ್ತಾ ಇತ್ತು. ನಮಗೂ ಡಾನ್ಸ್ ಇದೆಯಲ್ಲ ಬಾಡಿನಲ್ಲಿ, ನಾವ್ಯಾಕೆ ಹಿಂಗೆ ಹೋಗ್ಬಾರ್ದು ಅನ್ನೋ ಮೈಂಡ್ಸೆಟ್ ಆಗಿ ಬಂದಿದ್ದು ನನಗೆ. ಚಿಕ್ಕ ವಯಸ್ಸಲ್ಲೇ ಸುಮಾರು ಯಾವ ವರ್ಷ? ಒಂದು 8 ಇಯರ್ಸ್ ಇರ್ಬೋದು. 8 ಇಯರ್ಸ್ ಆ ಒಂದು ಇದರಲ್ಲಿ. ಸೊ ಅದು ಹಂಗೆ ಕಂಟಿನ್ಯೂ ಆಯಿತು, ಸಿನಿಮಾಗಳನ್ನ ನೋಡಿಕೊಂಡು ಇದು ಮಾಡಿಕೊಂಡು. ಬಟ್ ನನಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಕಲಿಯೋಷ್ಟು ಮನೆಯಲ್ಲಿ ಒಂದು ಫೆಸಿಲಿಟೀಸ್ ಇರಲಿಲ್ಲ. ಯಾಕಂದರೆ ಅಮ್ಮ ಬಂದ್ಬಿಟ್ಟು ಸಿಂಗಲ್ ಪೇರೆಂಟ್. ಹಂಗಾಗಿ ನಾನು ಅವ್ರಿಗೂ ಕಷ್ಟ ಕೊಡೋದಕ್ಕೆ ಇಷ್ಟ ಇರಲಿಲ್ಲ. ಮನೆ ಎದುರುಗಡೆ ಒಂದು ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಒಂದಿತ್ತು, ಅಲ್ಲೋಗಿ ಪೇ ಮಾಡಿಬಿಟ್ಟೇ ನಾವು ಟ್ರೈನ್ ಮಾಡಬೇಕಿತ್ತು. ಬಟ್ ನನಗೆ ಅಷ್ಟು ಇದಿರಲಿಲ್ಲ ಅನ್ನೋ ಕಾರಣಕ್ಕೆ ಮನೆ ಒಂದು ವಿಂಡೋ ಇದೆ ಗೊತ್ತಾ, ಸೊ ಆ ವಿಂಡೋದಲ್ಲಿ ಆ ಕ್ಲಾಸ್ ಕಾಣಿಸ್ತಿತ್ತು ನನಗೆ ಇಲ್ಲಿಂದ ಆಪೋಸಿಟಲ್ಲಿ. ಅವ್ರು ಬಂದು 6 ಗಂಟೆಗೆ ಯಾವಾಗ ಕ್ಲಾಸ್ ಓಪನ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ಕ್ಲಾಸ್ ಓಪನ್ ಮಾಡಿದಾಗ ಅಲ್ಲಿ ಅವ್ರೇನು ಪ್ರಾಕ್ಟೀಸ್ ಮಾಡ್ತಿದ್ರು, ನಾನು ಇಲ್ಲಿ ಮನೆ ಹತ್ರ ಮಾಡ್ತಿದ್ದೆ.
ಓಕೆ, ಅಲ್ಲಿ ನೋಡ್ಕೊಂಡು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಡಾನ್ಸನ್ನು ನಿಮ್ಮ ಜೀವನಕ್ಕೆ ಅಥವಾ ನಿಮ್ಮ ಒಂದು ಬಾಡಿಗೆ ಹೊಂದಿಸ್ಕೊಳ್ತಾ ಬಂದ್ರಿ, ಬಿಕಾಸ್ ರಿದಮ್ ಸೆನ್ಸ್ ಆಗಲೇ ಇತ್ತು. ಖಂಡಿತವಾಗ್ಲು. ಸೊ ಐ ಥಿಂಕ್ ದಿಸ್ ಮೇಡ್ ಯು ಇಂಟು, ಇವತ್ತು ನೀವು ಏನೇ ಆಗಿರ್ಬೇಕಾದ್ರೂ ಅವತ್ತಿನ ಕಿಟಕಿಯಿಂದ ನೋಡಿದಂತಹ ಕ್ಲಾಸಿಗೆ ನೀವು ಒಂದು, ಐ ಥಿಂಕ್ ದಾಟ್ ಆ್ಯಕ್ಚುಲಿ ನಿಮ್ಗೆ ಒಂದು ಜರ್ನಿನ ಬಿಗಿನ್ ಮಾಡಿಸ್ತು ಅನ್ಸುತ್ತೆ. ಇದನ್ನು ಕೇಳುವಾಗ ಆ್ಯಕ್ಚುಲಿ ಒಂದು ನನ್ನ ಒಂಥರ ಒಂದು ಸೋಜಿಗಕ್ಕೆ ಹಾಕಿದ್ದು ಒಂದು ಪ್ರಶ್ನೆ ಅಂತಂದರೆ, ಸಿನಿಮಾ ಇಂಡಸ್ಟ್ರಿಗೆ ನೀವು ಯಾವ ರೀತಿಯಾಗಿ ಎಂಟ್ರಿ ಕೊಟ್ರಿ? ಸಿನಿಮಾ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಅಮ್ಮ ಅಂದರೆ ಅಮ್ಮನಿಗೆ ಆಲ್ರೆಡಿ ಗೊತ್ತಲ್ಲ ನನಗೆ ಡ್ಯಾನ್ಸ್ ಎಲ್ಲ ಇಂಟ್ರೆಸ್ಟ್ ಇದೆ ಅಂತೇಳಿ. ಸೊ ಅದಾದಮೇಲೆ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ನೋಡಿದೆ ನಾನು, ಕಲಾವಿದರು ಬೇಕಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅದು ಆ ಒಂದು ನೋಡ್ಬಿಟ್ಟು ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಒಂದು ಕಾಯಿನ್ ಫೋನಲ್ಲಿ ಹೋಗ್ಬಿಟ್ಟು ₹1 ಕಾಯಿನ್ ಹಾಕಿ ಸ್ಟಾರ್ಟ್ ಮಾಡಿದ್ದು. ಸರ್ ನಾನು ಈ ಥರ ಸಿನಿಮಾದಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದೆ. ಅವರು ಹೌದಾ ಸರಿ ಆಯ್ತಮ್ಮ ಗಾಂಧಿನಗರ್ಗೆ ಬಂದ್ಬಿಡಿ ಬೆಳಗ್ಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ಬೆಳಗ್ಗೆ ನಾನು ಅಮ್ಮ ಇಬ್ಬರು ಒಟ್ಟಿಗೆ ಹೋದ್ವಿ. ಅಮ್ಮನೇ ಹೇಳಿದ್ದು ಆ್ಯಕ್ಚುಲಿ ಸಿನಿಮಾ ಎಲ್ಲ ಏನು ಡ್ಯಾನ್ಸ್ ಎಲ್ಲ ಊಟ ಹಾಕತ್ತೇನೆ ನಿನಗೆ ಅಂತ. ಸೊ ಅಮ್ಮನೇ ಕರ್ಕೊಂಡು ಹೋಗಿದ್ದು ನನ್ನ ಇಂಡಸ್ಟ್ರಿಗೆ. ಆಮೇಲೆ ಅಲ್ಲಿ ಹೋಗಿ ಸರ್ ಈ ಥರ ಹಿಂಗೆ ವರ್ಕ್ ಮಾಡಬೇಕು ಸಿನಿಮಾದಲ್ಲಿ ಅಂತ ಅಂದಾಗ, ಸರಿ ನಾಳೆ ಶೂಟ್ ಇರುತ್ತೆ ಬಂದ್ಬಿಡಿ, ಹಂಗೆ ನಿಮ್ಮ ಮಗಳನ್ನೂ ಕರ್ಕೊಂಡ್ಬಿಡಿ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೇಳಿದ್ದಾರೆ. ಬೆಳಗ್ಗೆ ಹೋಗಿ ಶೂಟ್ಗೆ ಹೋದಾಗ ಎಕ್ಸ್ಪೆಕ್ಟೇಷನೇ ಇಲ್ಲ ನಮಗೆ ಅಲ್ಲಿ ಏನು ವರ್ಕ್ ಮಾಡಿಸ್ತಾರೆ ಏನು ಅಂತ ಗೊತ್ತಿಲ್ಲ. ಜೂನಿಯರ್ ಆರ್ಟಿಸ್ಟಾಗಿ ಅಲ್ಲಿ ನಿಂತ್ಕೊಳ್ಳಿ ಇಲ್ಲಿ ನಿಂತ್ಕೊಳ್ಳಿ ಚಪ್ಪಾಳೆ ಹೊಡೀರಿ ಆ ಕಡೆಯಿಂದ ಈ ಕಡೆ ಓಡಾಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಸೊ ಆವಾಗ ಆಗಿದ್ದಿದ್ದು ಫಿನಾನ್ಷಿಯಲಿ ಅಮ್ಮನಿಗೂ ಪ್ರಾಬ್ಲಮ್ ಇತ್ತು. ಸೊ ಹಂಗಾಗಿ ಸರಿ ಆಯಿತು ಅಮ್ಮನಿಗೂ ಒಂಚೂರು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹೋಗಿದ್ದೆ ಅಲ್ಲಿಗೆ. ಸೊ ಸುಮಾರು ಅದರಲ್ಲಿ ಸಾಂಗ್ ಶೂಟ್ಸ್ಗಳೂ ಅಟೆಂಡ್ ಮಾಡಿದ್ದೀನಿ. ಏನು ಜೂನಿಯರ್ ಆರ್ಟಿಸ್ಟಾಗಿ ಹೋದಾಗ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿದ್ದೆ. ಅಲ್ಲಿ ಡಾನ್ಸಸ್ ಹೇಗೆ ಮಾಡ್ತಾರೆ, ಕೊರಿಯೋಗ್ರಾಫರ್ಸ್ ಹೇಗಿರ್ತಾರೆ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದ್ದೆ. ಸೊ ಹಂಗೇನೆ ಅದಾದಮೇಲೆ ಒಂದು ಯಾವುದೋ ಒಂದು ಸಾಂಗಿಗೆ ಒಬ್ಬರು ಐಟಮ್ ಡಾನ್ಸರ್ ಒಬ್ಬರು ಫೀವರ್ ಬಂದಿದೆ ಅಂತೇಳಿ ಅವರು ಅಲ್ಲಿಂದ ಇಲ್ಲ ಮಾಡಲ್ಲ ಅಂತೇಳ್ಬಿಟ್ಟು ಹೊರಟ್ಬಿಟ್ಟಿದ್ದಾರೆ. ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಯಾರಾದರೂ ಡಾನ್ಸ್ ಗೊತ್ತಿರೋರು, ಲೋ ಬಜೆಟ್ ಸಿನಿಮಾ ಆವಾಗ, ಜೂನಿಯರ್ ಆರ್ಟಿಸ್ಟ್ ಯಾರಾದರೂ ಗೊತ್ತಿದ್ದಾರೆ ಡ್ಯಾನ್ಸ್ ಗೊತ್ತಿರೋರು ಅಂತೇಳಿ ಅಲ್ಲಿಗೆ ಒಳಗಡೆ ಕರ್ಕೊಂಬಂದ್ರು ನನ್ನನ್ನು. ಫುಲ್ಲು ಮೇಕಪ್ ಎಲ್ಲ ಹಾಕ್ಸಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಸಿ ಕರ್ಕೊಂಬಂದರು. ಅಂದರೆ ಆಲ್ರೆಡಿ ಕ್ಯಾಮ್ರಾ ಫೇಸ್ ಮಾಡೋದೆಲ್ಲ ನೋಡಿದ್ದೀನಿ, ಬೇರೆಯವ್ರು ಹೇಗೆ ಮಾಡ್ತಾರೆ, ಡ್ಯಾನ್ಸ್ ಹೆಂಗೆ ಮಾಡ್ತಾರೆ ಅದೆಲ್ಲ ನೋಡಿದ್ದೀನಿ. ಅವ್ರಿಗೆ ಒಂದು BGM ಎಲ್ಲ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡೋಕ್ಕೆಲ್ಲ ಹೇಳಿದ್ರು. ಅವ್ರು ಹೇಳ್ಕೊಟ್ಟಂಗೆ ವರ್ಕ್ ಮಾಡಿದೆ ಅಲ್ಲಿ. ಆಮೇಲೆ ಅವ್ರು ಜಗ್ಗು ಮಾಸ್ಟರ್ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ರು, ಡ್ಯಾನ್ಸ್ ಮಾಡೋಕ್ಕೆ ಇಷ್ಟನಾ ನಿನಗೆ? ಮಾಸ್ಟರ್ ನಾನು ಬಂದಿದ್ದೆ, ನಾನು ಡಾನ್ಸರ್ ಆಗಬೇಕು ಅಂತ ಜೂನಿಯರ್ ಆರ್ಟಿಸ್ಟಾಗಿ ಇಲ್ಲಿ ಬಂದ್ಬಿಟ್ಟು ವರ್ಕ್ ಮಾಡ್ತಿದ್ದೀನಿ. ಸರಿ ನಮ್ಮ ಆಯಿತು ಬಾ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಅವರು ಗಣೇಶ ಸೀಸನ್ಗೆಲ್ಲ ಆರ್ಕೆಸ್ಟ್ರಾ ಪ್ರೋಗ್ರಾಮ್ಸ್ಗಳಿಗೆಲ್ಲ ನನ್ನನ್ನು ಪ್ರಿಪೇರ್ ಮಾಡಿದ್ರು. ಅಲ್ಲಿಂದ ಡಾನ್ಸ್ಗೆ ಅಂತ ಎಂಟ್ರಿ ಆಗಿದ್ದು. ಅದಾದ್ಮೇಲೆ ಹಂಗೆ ಸಿನಿಮಾಗೂ ಅವರೇ ಕರ್ಕೊಂಬಂದಿದ್ದು. ನನ್ನ ಮೊದಲನೇ ಸಿನಿಮಾ ಬಂದ್ಬಿಟ್ಟು ನೀಲಕಂಠ ಅನ್ನೋ ಸಿನಿಮಾ. ಆಕ್ಚುಲಿ ನಾನು ಇದ್ರ ಬಗ್ಗೆ ಕೇಳಬೇಕು ಅಂತ ಅಳ್ಕೊಳ್ತೆ. ಐ ಥಿಂಕ್ ಚಿನ್ನಿ ಪ್ರಕಾಶ್ ಅವರು ಮಾಸ್ಟರ್ ಆಗಿದ್ರು ಅನ್ಸುತ್ತೆ, ಡಾನ್ಸ್ ಮಾಸ್ಟರ್ ಆಗಿದ್ರು. ಒಂದಂತೂ ಸತ್ಯವಾಗಿ ಹೇಳಬೇಕಂದ್ರೆ ಗೀತಾ, ನೀವಂದ್ರೆ ಆರ್ಕೆಸ್ಟ್ರಲ್ಲೂ ಡಾನ್ಸ್ ಮಾಡ್ತಾ ಇದ್ದೆ, ಇಲ್ಲಿ ಬ್ಯಾಕ್ಗ್ರೌಂಡಲ್ಲೂ ಸಹ ಡಾನ್ಸ್ ಮಾಡ್ತಾ ಇದೆ. ಅದರಿಂದ ಟಕ್ ಅಂತ ಯಾರು ಸಿನಿಮಾಗೆ ಎಂಟರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅಷ್ಟು ಸುಲಭ ಅಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ, ಜೊತೆಗೆ ನಮ್ಮದೇ ಆದಂಥ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಮ್ಗೆ ಆ ಜಾಗ ಕೊಡೋದು. ಸೊ ನಿಮ್ಮ ಈ ಅನುಭವ ವಿತ್ ರೆಸ್ಪೆಕ್ಟ್ ಟು ದ ಮೂವಿ ನೀಲಕಂಠ, ಅದ್ರ ಬಗ್ಗೆ ಏನಾದರೂ ಒಂದು ಅನುಭವ ದಯವಿಟ್ಟು ಹಂಚ್ಕೊಳ್ಳಿ. ಖಂಡಿತವಾಗ್ಲು ಮ್ಯಾಮ್. ಆ್ಯಕ್ಚುಲಿ ಅದು ಎಕ್ಸ್ಪೀರಿಯನ್ಸ್ ಬೇಜಾನಿತ್ತು ಬಿಡಿ. ಆ ಸಾಂಗಲ್ಲಿ ಹೊಸ ಹುಡುಗಿ, ಇನ್ನು ಚಿಕ್ಕ ಹುಡುಗಿ, ಅಂದರೆ ಅಲ್ಲಿ ಆಲ್ರೆಡಿ ತುಂಬ ಸೀನಿಯರ್ಸ್ ಡಾನ್ಸಸ್ ಎಲ್ಲ ಇದ್ರು. ಯಾಕಂದರೆ ನಾವು ಹೇಳ್ತೀವಿ ಮೇಲ್ ಮಾತ್ರ ಡಾಮಿನೇಟ್ ಮಾಡ್ತಾರೆ ಅಂತ, ಇಲ್ಲಿ ಫೀಮೇಲು ಇರ್ತಾರೆ. ಯಾಕಂದರೆ ಅಲ್ಲಿ ಸೀನಿಯರ್ಸ್ ಆಲ್ರೆಡಿ ಅವ್ರು ಅಷ್ಟು ವರ್ಷದಿಂದ ವರ್ಕ್ ಮಾಡ್ಕೊಂಬಂದಿರೋದು. ನಮ್ಗೆ ಆ ಒಂದು ಪ್ಲೇಸ್ಮೆಂಟ್ ಬಿಟ್ಕೊಡೋದು ಇದೆ ಗೊತ್ತಾ, ಆರ್ಟಿಸ್ಟ್ ಪಕ್ಕದಲ್ಲೇ ನಿಂತ್ಕೊಂಡು ನಾವು ಮಾಡಬೇಕು ಅನ್ನೋದಿದೆ ಗೊತ್ತಾ. ಈ ಹೊಸ ಹುಡುಗಿ ಏನಕ್ಕೆ ಹಿಂದ್ಗಡೆ ಅಲ್ಲೆಲ್ಲ ನಿಲ್ಲಿಸಿ ಆ ಥರ ಆ ಜಾಗನ ಬಿಟ್ಕೊಡಲ್ಲ, ಯಾರು ಬಿಟ್ಕೊಡಲ್ಲ. ಬಟ್ ಅಲ್ಲೇನಾಯ್ತು ಅಂತ ಹೇಳಿದ್ರೆ, ಕಲ್ಪನಾಕ್ ಅಂತೇಳಿ ಚಿನ್ನಿ ಪ್ರಕಾಶ್ ಮಾಸ್ಟರ್ ಅಸಿಸ್ಟೆಂಟು, ಮಾಸ್ಟರ್ ಚಿನ್ನಿ ಪ್ರಕಾಶ್ ಮಾಸ್ಟರ್ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ, ಆ ಹುಡುಗಿ ತಮಿಳಲ್ಲಿ ಅಂದ್ ಪೊಣ್ಣಲ್ಲ ಪಣ್ಣದು ಚೆನ್ನಾಗಿ ಮಾಡುತ್ತೆ ಹುಡುಗಿ, ಮುಂದೆ ನಿಲ್ಲಿಸ್ಬಿಡಿ ಅಂತ. ಸೊ ಆವಾಗ ಕರೆದ್ಬಿಟ್ಟು ಬಾಯಿಲಿ ಮುಂದೆ ನಿಂತ್ಕೊಯ್ಲಿ ಅಂತ ಹೇಳ್ಬಿಟ್ಟು ಆ ಒಂದು 6 ಜನ ಗರ್ಲ್ಸಲ್ಲಿ ಮುಂದೆ ನಿಂತ್ಕೊಂಡು ಆ ಸಾಂಗಲ್ಲಿ ವರ್ಕ್ ಮಾಡಿದ್ದೀನಿ ನಾನು. ಸೊ ಅವತ್ತು ನಿಜವಾಗ್ ತುಂಬ ಪ್ರೌಡ್ ಫೀಲ್ ಆಯ್ತು ನನಗೇನೆ. ವೆರಿ ಟ್ರೂ. ಫಸ್ಟ್ ಸಾಂಗ್, ದಟ್ ಇಸ್ ಫಸ್ಟ್ ಸಾಂಗ್ ಅಂಡ್ ಐಡೆಂಟಿಫೈ. ಅಂದರೆ ಕಲೆ ಅನ್ನೋದಿದ್ದಾಗ ಯಾರಾದರೂ ಅದನ್ನು ಒಂದಲ್ಲ ಒಂದು ದಿವಸ ಐಡೆಂಟಿಫೈ ಮಾಡ್ತಾರೆ ಅನ್ನೋದಕ್ಕೆ ಗೀತಾ ನೀವೇ ಅದಕ್ಕೆ ಸಾಕ್ಷಿ ಅಂತ ಅನ್ಸುತ್ತಮ್ಮ. ಸೊ ಅಲ್ಲಿಂದ ನಿಮ್ಮ ಜರ್ನಿ ಬಿಗಿನ್ ಆಯಿತು ಅನ್ಸುತ್ತೆ. ಅಲ್ಲಿಂದ ಯು ಜಸ್ಟ್ ಸ್ಟಾರ್ಟೆಡ್ ಟೇಕಿಂಗ್ ಆಫ್. ಐ ಥಿಂಕ್ 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನೀವು ಡಾನ್ಸರ್ ಆಗು ಕೆಲಸ ಮಾಡಿದ್ದೀರಾ, ಅಸಿಸ್ಟೆಂಟ್ ಆಗು ಸಹ ಕೆಲಸ ಮಾಡಿದ್ದೀರಾ. ಸೊ ಇದ್ರ ಬಗ್ಗೆ ಇದು ನಡೀತಾ ಇರುವಾಗ ಏನಾದರೂ ಒಂದು ಮರೆಯೋಕ್ಕಾಗಲ್ಲ ಘಟನೆ, ನಾನು ಅಸಿಸ್ಟೆಂಟ್ ಆಗಿರುವಾಗ ಕೇಳ್ತಾ ಇರೋದು, ಮರೆಯೋಕ್ಕಾಗದೇ ಇರೋವಂಥ ಘಟನೆ ಏನಾದರೂ ನೆನಪಿದೆಯಾ ಅಮ್ಮ ನಿಮಗೆ?
ಮ್ಯಾಮ್ ಅಂದರೆ ಅಸಿಸ್ಟೆಂಟ್ ಆಗೂ ಅಷ್ಟೇ ನಾವು ಒಂದು 5 ವರ್ಷ 6 ವರ್ಷ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಬಿಫೋರ್ ಡಾನ್ಸರ್ ಆಗಿ. ಯಾಕಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಡೈರೆಕ್ಟರ್ಗಳನ್ನೆಲ್ಲ ನಾವು ಫೇಸ್ ಮಾಡೋದಕ್ಕೆ ನಾವು ಪ್ರಿಪೇರ್ ಆಗಿರಬೇಕು. ಸೊ ಆ ಒಂದು 5 years ಒಳಗಡೆ ಏನು ಇದು ಮಾಡ್ತಾರೆ. ಬಟ್ ನಂದು ಅಷ್ಟು ವರ್ಷ ನಾನು ತಗೊಳ್ಳಿಲ್ಲ ಟೈಮು. ಹೋಗಿದ್ದು ಇಮಿಡಿಯೇಟಾಗಿ ಒಂದು 1 and 2 years ಒಳಗಡೆನೆ ಆ ಪ್ಲೇಸ್ಮೆಂಟ್ಗೆ ನಾನು ಬಂದೆ. ಸೊ ಅದಾದ್ಮೇಲೆ ರನ್ನ ಅನ್ನೋ ಸಿನಿಮಾ ಅಸಿಸ್ಟೆಂಟ್ ವರ್ಕ್ ಮಾಡಿದೆ ಸುದೀಪ್ ಸರ್ ಮತ್ತು ರಚಿತಾ ರಾಮ್ ಅವ್ರ ಜೊತೆಗೆ ಸೀರೆಯಲ್ಲಿ ಹುಡುಗಿರ ಸಾಂಗ್ಗೆ. ಸೊ ಅದು ತುಂಬಾ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಯಾಕಂದರೆ ಅಷ್ಟು ದೊಡ್ಡ ಆರ್ಟಿಸ್ಟು, ಟೆಕ್ನಿಷಿಯನ್ಸು, ದೊಡ್ಡ ಕ್ರೋ. ಸೊ ಅಲ್ಲಿ ಹೆಂಗಿತ್ತು ಅಂತಂದ್ರೆ ಅವ್ರಿಗೆ ಹೇಳ್ಕೊಡ್ಬೇಕಾದ್ರೂ ಒಂದು ಫೀಲ್ ಆಗ್ತಿತ್ತು. ಅವ್ರ ಜೊತೆಲ್ಲ ವರ್ಕ್ ಮಾಡ್ತಿದ್ದೀನಿ ನಾನು ಅನ್ಕೊಂಡಿದ್ದು ಕನಸು ನನ್ಸ ಆಗ್ತಿದ್ಯಾ ಅನ್ನೋ ಥರ. ಸೊ ಸುಮಾರು ಅಪ್ಪು ಸರ್ ಜೊತೆಗೆ ವರ್ಕ್ ಮಾಡಿದ್ದೀನಿ, ಶಿವಣ್ಣ ಅವ್ರ ಜೊತೆ, ದರ್ಶನ್ ಸರ್ ಜೊತೆ, ಇಂದ್ರ, ಗಜ, ಸುಮಾರು ಸಿನಿಮಾಗಳು ವರ್ಕ್ ಮಾಡ್ಕೊಂಬಂದೆ. ಶಿವಣ್ಣ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಸೊ ಅವ್ರ ಜೊತೆ ಎಲ್ಲ ಪಕ್ಕದಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಒಂದು ಪ್ರೌಡ್ ಫೀಲ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಪ್ರೌಡ್ ಆ್ಯಂಡ್ ಸಿಕ್ಕಾಬಡೆ ಪ್ರೌಡ್ ಫೀಲ್ ಆಗುತ್ತೆ. ಬಿಕಾಸ್ ಅವರೆಲ್ಲ ದಿಗ್ಗಜರು, ನಮ್ಮ ಇಂಡಸ್ಟ್ರಿಯಲ್ಲಿ ದಿಗ್ಗಜರು. ಅವ್ರ ಜೊತೆಲೆಲ್ಲ ನಿಂತ್ಕೊಂಡು ಅಂದರೆ ಒಂದು ಹೀರೋಗಾಗಲಿ ಒಂದು ಹೀರೋಯಿನ್ಗಾಗಲಿ ಒಂದು ಡಾನ್ಸ್ ಮೂವ್ ಅನ್ನೋದು ನಮ್ಮ ಇಂಡಸ್ಟ್ರಿ ಅಂದರೆ ಎಸ್ಪೆಷಲಿ ಇಂಡಿಯಾ ಅಲ್ಲಿ, ಬಾಲಿವುಡ್ ಆದ್ರೂ ತಕೊಳ್ಳಿ, ಯಾವುದೇ ಇಂಡಸ್ಟ್ರಿ ತಕೊಂಡಾಗ ನಮ್ಮ ಇಂಡಿಯಾ ಅಲ್ಲಿ ಡಾನ್ಸ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತೀವಿ. ಸಾಂಗ್ ಅಂಡ್ ಡಾನ್ಸ್ ಅದಿಲ್ಲ ಅಂದ್ರೆ ನಮ್ಮ ಮೂವಿ ಇಲ್ಲ. ಸೊ ಅಂಥವ್ರನ್ನ ನೀವು ಡಾನ್ಸ್ ಮಾಡಿಸ್ಬೇಕು ಅಂದ್ರೆ ನಿಮಗೂ ಸಿಕ್ಕಾಪಟ್ಟೆ ಒಂದು ಎದಿಗಾರಿಕೆನೂ ಇರ್ಬೇಕಮ್ಮ. ಬಿಕಾಸ್ ಅವ್ರ ಸ್ಟಾರ್ಡಮ್ ಸಿಕ್ಕಾಪಟ್ಟೆ ಹೆವಿ ಸ್ಟಾರ್ಡಮ್ ಇರುತ್ತೆ ಅವ್ರಿಗೆ. ಸೊ ಅವ್ರಿಗೆ ನಿಂತ್ಕೊಂಡು ಸರ್ ಈ ತರ ಅಲ್ಲ, ಈ ತರ ಮಾಡಿ ನೀವು ಅಂತ ಹೇಳ್ಕೊಡ್ಬೇಕಂತಂದ್ರೆ ತುಂಬಾ ದಿಟ್ಟತನ ಬೇಕತ್ತೆ. ಅಪಾರ್ಟ್ ಫ್ರಮ್ ದಟ್ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ. ಹೌದು. ಸೊ ಅದು ಬಹಳ ಮುಖ್ಯ ಆಗತ್ತೆ ಅನ್ಸುತ್ತೆ. ಖಂಡಿತವಾಗ್ಲೂ. ಸೊ ಇದು ನಡೆಯುವಾಗ ಐ ಥಿಂಕ್ ನೀವು 2015 ಡಾನ್ಸಿಗೆ ಬರೋಕ್ಕೆ ಮುಂಚೆನೆ ವಿತ್ ರೆಸ್ಪೆಕ್ಟ್ ಟು ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ಅಡೆತಡೆಗಳು ಬಂದಿತ್ತು. ಇದು ಕೇಳುವಾಗ ಒಂದು ಮುಖ್ಯವಾದ ಪ್ರಶ್ನೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಗೀತಾ. ಬಿಕಾಸ್ ಸುಮಾರು ಜನ, ನಾನು ಬರೀ ಕೊರಿಯೋಗ್ರಫಿ ಬಗ್ಗೆ ಕೇಳ್ತಾ ಇಲ್ಲ, ಅಥವಾ ಎಲ್ಲರೂ ಏನು ಮಾಡ್ತಾರೆ ಸಣ್ಣ ವಯಸ್ಸಲ್ಲಿ ಆ ಮೆಚುರಿಟಿ ಬರಕ್ ಮುಂಚೆನೆ ಮದುವೆ ಆಗ್ಬಿಡ್ತೀವಿ. ಬಟ್ ನಮ್ಮ ಒಂದು ಪ್ರೊಫೆಷನ್ ಬಗ್ಗೆ ಸಿಕ್ಕಾಪಟ್ಟೆ ಆಸೆ ಇರುತ್ತೆ. ಆಸೆ ಯಾವಾಗ ನೆರವೇರಕ್ಕಾಗಲ್ವೋ ಬಹಳ ನೋವಾಗತ್ತೆ. ಸುಮಾರು ವರ್ಷ ತಡಿಬೋದು, ಆಮೇಲಂತೂ ಒಂದು ದಿವಸ ತಡಿಲಿಕ್ಕಾಗಲ್ಲ. ಹೀಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗೋರ್ಗೆ ನಿಮ್ಮ ಒಂದು ಸಂದೇಶ ಏನಿರುತ್ತೆ ಗೀತಾ? ಬಿಕಾಸ್ ಪರ್ಸ್ನಲ್ ಲೈಫಲ್ಲಿ ನೀವು ಅಂಡರ್ಗೋ ಮಾಡಿರೋದ್ರಿಂದ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಬಿ ಅ ರೋಲ್ ಮಾಡೆಲ್ ಟು ಅ ಲಾಟ್ ಆಫ್ ಯಂಗ್ಸ್ಟರ್ಸ್ಗೆ ನೀವು ರೋಲ್ ಮಾಡೆಲ್ ಆಗಿರ್ಬೋದಮ್ಮ. ದಯವಿಟ್ಟು ತಿಳಿಸ್ಕೊಡಿ ಗೀತಾ. ಮ್ಯಾಮ್ ಇದರಲ್ಲಿ ಮೇಲ್ ಅಂತ ಫೀಮೇಲ್ ಅನ್ನೋ ಒಂದು ಡಿಫ್ರೆನ್ಸೇ ಇರಬಾರ್ದು ಅಂತ ಹೇಳ್ತೀನಿ. ಯಾಕಂದರೆ ಒಬ್ಬ ಗಂಡ ಆಗಿ ಎಂತಿಗೆ ಏನು ಸಪೋರ್ಟ್ ಮಾಡ್ತಾರೆ, ಅವ್ರ ಡ್ರೀಮ್ನ ಫಿಲ್ ಮಾಡೋದಕ್ಕೆ ಅವ್ರ ಜೊತೆನಲ್ಲಿ ಬ್ಯಾಕ್ ಬೋನ್ ಆಗಿ ನಿಂತ್ಕೋತಾರೆ. ಪ್ರತಿಯೊಂದು ಹೆಣ್ಣನ್ನು ಯಾವುದೇ ತಪ್ಪದಾರಿ ಹಿಡಿದಿರ ಆಯಿತಾ, ಅಷ್ಟು ಧೈರ್ಯವಾಗಿ ಅವರು ಅವ್ರ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ ಆ ಹೆಣ್ಮಗುವಿಗೆ. ಯಾಕಂದರೆ ಮುಂಚೆ ಇತ್ತು ಮ್ಯಾಮ್, ಹೆಣ್ಮಕ್ಳಂದ್ರೆ ಮನೆಯಲ್ಲೇ ಇರಬೇಕು ಅದೆಲ್ಲ ಇತ್ತು. ಬಟ್ ಇವಾಗ ಟೋಟಲಿ ಚೇಂಜ್ ಆಗ್ಬಿಟ್ಟಿದೆ. ಹೆಣ್ಮಕ್ಳು ಗಂಡು ಮಕ್ಳು ಅನ್ನೋದು ಏನು ಇಲ್ವೇ ಇಲ್ಲ. ಗಂಡು ಮಕ್ಳಿಗೆ ಸಮನಾಗೇನೆ ಹೆಣ್ಮಕ್ಳು ವರ್ಕ್ ಮಾಡ್ತಿದ್ದಾರೆ. ಇವತ್ತು ಹೆಸರು ಮಾಡ್ತಿದ್ದಾರೆ, ಪ್ರತಿಯೊಂದು ಫೀಲ್ಡಲ್ಲೂ ಹೆಸರು ಮಾಡ್ತಿದ್ದಾರೆ. ಸೊ ನಾನು ಕೇಳೋದಷ್ಟೇನೆ, ಅವ್ರ ಡ್ರೀಮ್ಗೆ ಸಪೋರ್ಟ್ ಮಾಡಿ. ಮನೆಯಲ್ಲಿ ಅಪ್ಪ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಯಾರೇ ಆಗಿರ್ಬೋದು, ಆ ಒಂದು ಹೆಣ್ಮಗು ಫೀಲಿಂಗ್ಸ್ಗೆ ಬೆಲೆ ಕೊಡಿ ಅಂತ ಕೇಳ್ತೀನಿ ನಾನು. ಸೋ ಸ್ವೀಟ್. ಬೆಲೆ ಕೊಡಿ, ಸಪೋರ್ಟ್ ಮಾಡಿ. ನಮಗೂ ನಿಮ್ಮಂತೆನೆ ಆಸೆಗಳಿರುತ್ತೆ, ನಮಗೂ ಅದನ್ನ ಫುಲ್ಫಿಲ್ ಮಾಡ್ಕೊಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಹೇಳ್ತೀರಾ. ಸೊ ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್, ಅದೇ ಒಂದು ಪ್ರಶ್ನೆ ಏನಂದ್ರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ಗೀತಾ, ಮದುವೆ ಮಾಡ್ಕೊಳಕ್ ಮುಂಚೆ ಅಫ್ಕೋರ್ಸ್ ಎಲ್ಲ ಮದುವೆ ಮಾಡೋಕೆ ಮುಂಚೆ ಎಲ್ಲರೂ ಮಾತಾಡಿದ್ರು ಸಹ ಆಗಷ್ಟು ಡೀಪಾಗಿ ಯೋಚನೆ ಮಾಡಿರಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಳ್ಳುವಾಗ ಬಹಳ ಯೋಚನೆ ಮಾಡಿನೂ ಮದುವೆ ಮಾಡ್ಕೊಳ್ಬೇಕು ಅಂತ ನನ್ಗನ್ಸುತ್ತೆ. ಬಿಕಾಸ್ ಇಫ್ ವಿ ವಾಂಟ್ ಟು ಬಿ ಅ ಕರಿಯರ್ ವುಮನ್ನೇ ಆಗಬೇಕು ಅಂತಿದ್ದಾಗ ಐ ಥಿಂಕ್ ಬಹಳಷ್ಟು ಯೋಚನೆನೂ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಆಸೆ ಟು ಬಿಕಮ್ ಅ ಡಾನ್ಸರ್, ಅವರ ಕೊರಿಯೋಗ್ರಫರ್ ಆಗಬೇಕು ಅನ್ನಿದ್ದ ಆಸೆಗೋಸ್ಕರ, ಮನೆಯಲ್ಲಿ ಅವಕಾಶ ಸಿಗದೆ ಇದ್ದಕ್ಕೋಸ್ಕರ ನಿಮ್ಗೆ ಸ್ವಲ್ಪ ಸಂಕಟ ಆದರೂ ಸಹ ಐ ಥಿಂಕ್ ನೀವು 2015 ಪಾರ್ಟಿಸಿಪೇಟ್ ಮಾಡೋಕ್ಕೆ ಶುರು ಮಾಡಿದ್ರಿ ಸೈ ಟು ಡಾನ್ಸಲ್ಲಿ. ಅದ್ರ ವಿಚಾರವಾಗಿ ಒಂಚೂರು ದಯವಿಟ್ಟು ತಿಳಿಸ್ಕೊಡಿ ಗೀತಾ. ಆ್ಯಕ್ಚುಲಿ ಅವಾಗ ಆಲ್ರೆಡಿ ಮೈಂಡಲ್ಲಿ ಹೋಗ್ಬಿಟ್ಟಿತ್ತು ನನಗೆ, ಅಷ್ಟೇ ನಾ ಸಿನಿಮಾ, ನನ್ನ ಡಾನ್ಸು ಪ್ರೊಫೆಷ್ನಲ್ ಇದೇನು ಇಲ್ಲ, ನನ್ನ ಅಷ್ಟೇ ಮುಗ್ದೋಯ್ತಾ ಇಲ್ಲಿಗೆ, ನಾನು ಅಂದರೆ ತುಂಬ ಶಾರ್ಟ್ ಪೀರಿಯಡಲ್ಲಿ ಮುಗ್ದೋಯ್ತು ಅನ್ನಿಸ್ಬಿಡ್ತು ನನಗೆ. ಸೊ ಅದಾದಮೇಲೆ ಒಂದಿನ ಕಾಲ್ ಬಂತು, ಈ ಥರ ಹಿಂಗೆ ಸ್ಟಾರ್ ಸುವರ್ಣದಲ್ಲಿ ಒಂದು ಡಾನ್ಸ್ ರಿಯಾಲಿಟಿ ಶೋ ಬರ್ತಾ ಇದೆ, ಅದು ಅಮ್ಮಂದಿರಿಗೋಸ್ಕರ ಮಾಡ್ತಿರೋವಂಥ ಒಂದು ಶೋ ಇದು ಅಂತೇಳಿ. ನನಗೆ ಯಾಕೆ ಈ ಒಂದು ಅವಕಾಶ ನಾನು ಯೂಸ್ ಮಾಡ್ಕೋಬಾರ್ದು ಅನ್ನೋದಿತ್ತು. ಆ ದೇವ್ರು ನನಗೆ ಅಂತ ಕೊಟ್ಟಿರೋ ಅವಕಾಶ ಅದು.
ಯಾಕಂದ್ರೆ ಇಲ್ಲಿಗೆ ನಿನ್ನ ಜೀವನ ಮುಗ್ದಿಲ್ಲ, ನೀನು ಕಂಡ್ಕೊಂಡಿರೋ ಕನಸು ಇಲ್ಲಿಗೆ ಸ್ಟಾಪ್ ಆಗಿಲ್ಲ ಅನ್ನೋದಕ್ಕೆ ಒಂದು ಮೆಸೇಜ್ ನನಗೆ ಕೊಟ್ಟಿದ್ದು ದೇವರು. ಸರಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಪರ್ಮಿಷನ್ ಎಲ್ಲ ಕೇಳಿ ತಗೊಂಡು, ಸೊ ಇವ್ರ ಹತ್ರ ನಮ್ಮ ಹಸ್ಬೆಂಡ್ ಹತ್ರನೂ ಸೊ ಅವಾಗ ಕೇಳಿದೆ, ಇಲ್ಲ ಈ ಥರ ಹಿಂಗೆ ಒಂದು ಶೋ ಬರ್ತಿದೆ. ಅವರು ಓಕೆ ಓಕೆ ಅನ್ನೋ ಥರನೇ ಇದು ಮಾಡಿದ್ರು. ಬಟ್ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ ಮ್ಯಾಮ್. ಆಪರ್ಚುನಿಟಿ ಒಂದೇ ಸಲ ಬರೋದು ಅವಕಾಶ, ಯಾಕಂದರೆ ಮತ್ತೆ ನನಗೆ ಅದೇ ಅವಕಾಶ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಆ ರಿಯಾಲಿಟಿ ಶೋಗೆ ಹೋಗಿ 3 months ನಾನು ಹಾರ್ಡ್ ವರ್ಕ್ ಮಾಡಿದ್ದು ಅದಕ್ಕೆ ಅಂತ. ಸೊ ನಾನು ಫ್ಯಾಮಿಲಿ ನೋಡ್ಕೊತಿದ್ದೆ, ನನ್ನ ಮಗು ನೋಡ್ಕೊಳ್ತಾ ಇದ್ದೆ. ಮಗು ಎಷ್ಟು ವರ್ಷದಿತ್ತು ಅವಾಗ? 7 years, 6-7 years. ಸೊ ಮಗುನೂ ನೋಡ್ಕೊಳ್ತಿದ್ದೆ, ನನ್ನ ಫ್ಯಾಮಿಲಿನೂ ನೋಡ್ಕೊಳ್ತಿದ್ದೆ. ಸೊ ಜೊತೆಗೆ ನನ್ನ ಡ್ರೀಮ್ನು ಹಿಂದ್ಗಡೆನೂ ಓಡ್ತಾ ಇದ್ದೆ. ಅಲ್ಲಿ ಹೆಂಗಾಗಿತ್ತು ಅಂದರೆ ಮೆಂಟಲಿ ತುಂಬಾ ಪ್ರೆಷರ್ ಇತ್ತು ಮ್ಯಾಮ್ ನನಗೆ. ಎಲ್ಲ ಕಡೆ ಹ್ಯಾಂಡ್ಲ್ ಮಾಡಬೇಕಾಗಿತ್ತು, ಯಾಕಂದರೆ ರಿಯಾಲಿಟಿ ಶೋನೇ ಬೇರೆ ಥರ, ಅಲ್ಲಿ ಟೋಟಲಾಗಿ ನಾವು ಇನ್ವಾಲ್ವ್ ಆಗಲೇಬೇಕಾಗಿತ್ತು. ಹಂಗಾಗಿ ಮತ್ತೆ ಅಲ್ಲಿ ವರ್ಕ್ ಮಾಡ್ತಾ 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 ಇದು ಮಾಡಿ ಅಲ್ಲಿ ನಾನೇನು ಫುಲ್ಫಿಲ್ ಮಾಡೋಕ್ಕಾಗತ್ತೆ ನಾನು ಅಲ್ಲಿ ಮಾಡಿದ್ದಕ್ಕೆ. ಸೊ ಫೈನಲಿ ನಾನು ಆ ಟ್ರೋಫಿ ವಿನ್ ಮಾಡಿದೆ. ಸೊ ಅದೊಂದು ಇವಾಗೂ ತುಂಬ ಖುಷಿ ಇದೆ. ಆ್ಯಕ್ಚುಲಿ ನನ್ನ ಗೀತಾ ಪಕ್ಕದಲ್ಲಿ ಆ ಸೈ ಬಂದಿದ್ದೇನೆ ಆ ರಿಯಾಲಿಟಿ ಶೋ ವಿನ್ ಮಾಡಿದ್ಮೇಲೆ. ಜನ ನನ್ನನ್ನು ಸೈ ಅಂತ ಅಂದರೆ ಸೈ ಗೀತಾ ಅಲ್ವಾ ಅಂತ ಅದರಿಂದ ರೆಕಗ್ನೈಸ್ ಮಾಡ್ತಾರೆ ನನ್ನನ್ನು. ಸೊ ಅಲ್ಲಿಂದ ಗೀತಾ ಸೈ ಆದ್ರಿ, ಗೀತಾಯಿಂದ ಗೀತಾ ಸೈ ಆಗಿದ್ದು. ಸೊ ಬ್ಯೂಟಿಫುಲ್. ಅದನ್ನು ವಿನ್ ಮಾಡಿದ್ರಿ. ಐ ಥಿಂಕ್ ಆಮೇಲೆ ನೀವು ಭಾಳಷ್ಟು ರಿಯಾಲಿಟಿ ಶೋಸ್, ಡ್ಯಾನ್ಸ್ ರಿಯಾಲಿಟಿ ಶೋಸಲ್ಲಿ ಪಾರ್ಟಿಸಿಪೇಟು ಸಹ ಮಾಡಿದ್ದೀರಾ. ಐ ಥಿಂಕ್ DIDಗೂ ಸಹ ಹೋಗಿದ್ರಿ ಅನ್ಸುತ್ತೆ. DIDಗೆ ಆ್ಯಕ್ಚುಲಿ ಅಲ್ಲಿಂದನೇ ಕಾಲ್ ಬಂದಿತ್ತು ಮ್ಯಾಮ್, ಈ ಥರ ಹಿಂಗೆ ಆಡಿಷನ್ ಇದೆ, ಡೈರೆಕ್ಟ್ ಆಡಿಷನ್ನು, ಸೆಲೆಕ್ಟ್ ಆಗಿದ್ದೀರಾ ನೀವು, ಬನ್ನಿ ಒಂದು ಸತಿ ಮೀಟಿಂಗ್ ಅಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬಿಫೋರೇನೆ ನಾನು ಇಲ್ಲಿ ಸ್ವಲ್ಪ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಆಗೋಗಿದ್ದೆ. ಓಕೆ ನನಗೆ ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅದನ್ನೆಲ್ಲ ಮೇಂಟೈನ್ ಅಂದರೆ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋ ಥರ. ಆಲ್ರೆಡಿ ಒಂದು 3 ತಿಂಗಳು ನಾನು ಇಲ್ಲಿ ಸ್ಟ್ರಗಲ್ ಮಾಡಿದ್ದೆಲ್ಲ ಮೈಂಡಲ್ಲಿ ಇತ್ತು. ಮತ್ತೆ ಬೇಕಾ ಅನ್ನೋ ಥರನೇ ಆಲ್ರೆಡಿ ಬೇರೆ ಕಿಕ್ ಅನ್ನೋ ಒಂದು ರಿಯಾಲಿಟಿ ಶೋನು ಬಂತು. ಸೊ ಅದಕ್ಕೆ ಬ್ಯಾಕ್ ಟು ಬ್ಯಾಕು ಕರೆದ್ರು, ನಾನೇ ಡ್ರಾಪ್ ಮಾಡಿದೆ ಆ್ಯಕ್ಚುಲಿ. ಓಕೆ, ಅಂದರೆ ಈಗ ಬ್ಯಾಕ್ ಟು ಬ್ಯಾಕ್ ಶೋಸ್ ಮಾಡುವಾಗ ಒಂದು ಫಿಟ್ನೆಸ್ ಸಿಕ್ಕಾಪಟ್ಟೆ ಬೇಕಮ್ಮ ಡಾನ್ಸಲ್ಲಿ. ಆ್ಯಂಡ್ ಯು ಆರ್ ಆಲ್ರೆಡಿ ಅ ಮದರ್, 7 ವರ್ಷದ ಮಗುವಿನ ತಾಯಿ ಆಗೋಗಿದ್ರಿ ನೀವು. ಸೊ ಫಿಟ್ನೆಸ್ಗೆ ಅಂತ ನೀವು ಏನು ಎಕ್ಸ್ಟ್ರಾ ಏನು ಮಾಡ್ತೀರಾ ಗೀತಾ? ಮ್ಯಾಮ್ ಫಿಟ್ನೆಸ್ಗೆ ಅಂತಂದರೆ ಇವಾಗ ಪ್ರೆಸೆಂಟ್ ಮಗಳು ಅಥ್ಲೆಟ್ ಟ್ರೈನ್ ಹೋಗ್ತಾಳೆ. ಮಾರ್ನಿಂಗ್ 4 o'clock ಇಬ್ಬರು ಎದ್ದೇಳ್ತೀವಿ. ಎದ್ಬಿಟ್ಟು ಅವಳನ್ನ ಗ್ರೌಂಡ್ ಕರ್ಕೊಂಡೋಗಿ ಬಿಟ್ಬಿಟ್ಟು ಪಕ್ಕದಲ್ಲೇ ಒಂದು ಪಾರ್ಕ್ ಇದೆ, ಅಲ್ಲಿ ನಂದು ವರ್ಕೌಟ್ಸ್ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಅದು ಮುಗಿಸ್ಕೊಂಡು ಬರೋಷ್ಟೆಲ್ಲ ಒಂದು 2 hours ಆಗುತ್ತೆ. ಮತ್ತು ಮನೆ ಕೆಲಸಗಳು ಅದು ಬಿಟ್ಟು ನನ್ನ ಸಿನಿಮಾ ವರ್ಕ್ಗಳು ಈ ಥರ ಎಲ್ಲ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅಟ್ಲೀಸ್ಟ್ 1 hour ನನಗೆ ಅಂತ ನಾನು ಟೈಮ್ ಸ್ಪೆಂಡ್ ಮಾಡೇ ಮಾಡ್ತೀನಿ. ಅವತ್ತಿಂದ ಇವತ್ತು ಯಾಕಂದ್ರೆ ಮಾಡಲಿಲ್ಲ, ಫಿಟ್ನೆಸ್ಸಲ್ಲಿ ಇರಲಿಲ್ಲ ಅಂದರೆ ಡಾನ್ಸ್ ಮೂವ್ಸು ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಅಪಾರ್ಟ್ ಫ್ರಮ್ ದ ಡಾನ್ಸಲ್ಲಿ ಬರೀ ಮೂವ್ಸ್ ಇರಲ್ಲಮ್ಮ, ಆ ಫ್ಲಿಪ್ ಫ್ಲಾಪು, ಆ ಜಂಪ್ಸು, ಅದೆಲ್ಲಾನು ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಫಿಟ್ ಆಗಿರ್ಬೇಕು ನಾವು. ಇದಕ್ಕೆ ಹೇಳುವಾಗ ಗೀತಾ, ಐ ಥಿಂಕ್ 2020 ನೀವು ತಗೊಂಡಿರೋದು ಕೊರಿಯೋಗ್ರಫಿ ಕಾರ್ಡ್ ಅನ್ನ ತಗೊಳ್ತೀರಾ. ಈ ಕೊರಿಯೋಗ್ರಫಿ ಕಾರ್ಡ್ ಅಂದ್ರೆ ಏನು? ಬಿಕಾಸ್ ಎಲ್ರಿಗೂ ಗೊತ್ತಿರಲ್ಲ ವಾಟ್ ಎಕ್ಸಾಕ್ಟ್ಲಿ ಇಸ್ ದ್ಯಾಟ್ ಅಂತ. ದಯವಿಟ್ಟು ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡಿ ಮ್ಯಾಮ್. ಡ್ಯಾನ್ಸರ್ ಆಗಿ ಇರಬೇಕಾದ್ರೆ ನಾವು ಒಂದು ಅಮೌಂಟ್ ಅಂತ ಪೇ ಮಾಡಿಬಿಟ್ಟೆ ಒಳಗಡೆ ಹೋಗಿರ್ತೀವಿ ಕಾರ್ಡ್ಗೋಸ್ಕರ, ಕಾರ್ಡ್ ತೊಗೊಳೋಕ್ಕೋಸ್ಕರ. ಸೊ ಅದಾದಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಿ ಇಷ್ಟು ವರ್ಷ ಅಂತ ವರ್ಕ್ ಮಾಡಿದ್ಮೇಲೆ, ಸೊ ನಾವು ಮಾಸ್ಟರ್ ಆಗಬೇಕು ಅಂತ ಅನ್ನೋವಾಗ ಯೂನಿಯನಿಂದ ಒಂದು ಮಾಸ್ಟರ್ ಕಾರ್ಡ್ಗೆ ನಾವು ಅಪ್ಲೈ ಮಾಡಬೇಕು. ಈ ಥರ ನಾನು ಮಾಸ್ಟರ್ ಆಗೋಕ್ಕೆ ಏನೋ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಕೊರಿಯೋಗ್ರಾಫರ್ಸ್ಗಳು ಅವರೆಲ್ಲರೂ ಓಕೆ ಇವ್ರಿಗೆ ಮಾಡೋ ಕೆಪಾಸಿಟಿ ಇದೆ ಅಂತೇಳಿ ಸಿಗ್ನೇಚರ್ ಮಾಡಿ ಕೊಡಬೇಕು. ಸೊ ಅದು ಆ್ಯಕ್ಚುಲಿ ಕೊರಿಯೋಗ್ರಾಫರ್ ಆಗೋವಾಗೂ ತುಂಬ ಯೋಚನೆ ಮಾಡಿದೆ ನಾನು. ಬೇರೆ ಇಂಡಸ್ಟ್ರಿನಲ್ಲೆಲ್ಲ ತುಂಬ ಸುಮಾರು ಜನ ಹೆಣ್ಮಕ್ಳು ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಯಾರೂ ಇಲ್ಲ ಮ್ಯಾಮ್. ಎಟ್ ಪ್ರೆಸೆಂಟ್ ಇಲ್ಲಿವರೆಗೂ ಫೀಮೇಲ್ ಕೊರಿಯೋಗ್ರಾಫರ್ ಮದನ್ ಅರಣಿ ಅನ್ನೋರು ಇದ್ರು. ಸೊ ಅವ್ರು ಅದಾದ್ಮೇಲೆ ಆ ಜಾಗಕ್ಕೆ ನಾನು ಬಂದು ವರ್ಕ್ ಮಾಡ್ತಾ ಇದ್ದೀನಿ. ಅಟ್ ದ ಮೊಮೆಂಟ್ ನೀವೇ ದಿ ಓನ್ಲಿ ಲೇಡಿ ಫೀಮೇಲ್ ಕೊರಿಯೋಗ್ರಾಫರ್ ನಮ್ಮ ಸ್ಯಾಂಡ್ಲ್ವುಡ್ ಇಂಡಸ್ಟ್ರಿ. ಐ ಥಿಂಕ್ ದಟ್ ಇಸ್ ದ ಗ್ರೇಟೆಸ್ಟ್ ಪ್ರೈಡ್ ಅನ್ಸುತ್ತೆ ಗೀತಾ. ಬಿಕಾಸ್ ಇಂಥ ಜಾಗದಲ್ಲಿ ನೀವು ಬಂದು ನಿಮ್ಮದೇ ಆದಂಥ ಒಂದು ಸ್ಥಾನವನ್ನ ಪಡ್ಕೊಂಡಿದ್ದೀರಾ ಅಮ್ಮ. ಈಗ ಇದೊಂದು ಗಾದೆ ಇದೆ, ನೀರ್ಗಿಳಿಯೋವರ್ಗು ಅದ್ರ ಆಳ ಗೊತ್ತಿರಲ್ಲ ಅಂತ. ಸೊ ನೀವು ಒಂದ್ಸಲ ಈ ಒಂದು ಇಂಡಸ್ಟ್ರಿಯ ನೀರ್ಗಿಳಿದಾದ್ಮೇಲೆ ಎಲ್ರಿಗೂ ಗೊತ್ತಿದೆ ಇಟ್ ಇಸ್ ಅ ವೆರಿ ಟಫ್ ಕಾಲ್, ವೆರಿ ಚಾಲೆಂಜಿಂಗ್. ಸೊ ಇಲ್ಲಿ ಯಾವ ರೀತಿಯಾಗಿ ಸರ್ವೈವ್ ಆಗ್ತಿದ್ದೀರಾ ಗೀತಾ? ಮ್ಯಾಮ್ ಮಾಸ್ಟರ್ ಆಗಿ ಓಕೆ ಕಾರ್ಡ್ ಹೋಗಾರ ಅಪ್ಲೈ ಮಾಡ್ಬಿಟ್ಟು ಬಂದ್ಬಿಟ್ಟೆ ನಾನು. ಅಂದರೆ ಅದಾದ್ಮೇಲೆ ಯೋಚನೆ ಮಾಡ್ತಾ ಇದ್ದೀನಿ ಅದನ್ನ ಫೇಸ್ ಮಾಡೋದು ಹೇಗೆ ಅಂತ.
ಡಾನ್ಸರ್ ಆಗಿರೋವಾಗ ಅಂದರೆ ನಮಗೆ ಅಂತ ಏನೋ ಯೂನಿಯನಲ್ಲಿ ಇನ್ಚಾರ್ಜಸ್ ಅವ್ರು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಯಾರೋ ಮಾಸ್ಟರ್ ಕೆಲಸ ಹಿಡಿತಾರೆ, ನಾವು ಹೋಗ್ಬಿಟ್ಟು ಬ್ಯಾಕ್ಗ್ರೌಂಡಲ್ಲಿ ಡಾನ್ಸ್ ಮಾಡ್ತೀವಿ, ಪೇಮೆಂಟ್ ತೊಗೊಳ್ತೀವಿ, ಬರ್ತೀವಿ. ಬಟ್ ಆ ಒಂದು ಕಂಪನಿಗಳನ್ನ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ ನಮ್ಮ ಟ್ಯಾಲೆಂಟ್ ಹಿಂಗಿದೆ ಸರ್, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿ ನಾವು ತಗೊಳ್ಳೋದಿದೆ ಗೊತ್ತಾ, ತುಂಬಾ ಚಾಲೆಂಜಿಂಗ್ ಮ್ಯಾಮ್ ಅದು. ಅದರಲ್ಲೂ ಒಂದು ಫೀಮೇಲ್ ಆಗಿ ಓಡಾಡಬೇಕು ಅನ್ನೋದೇ ನನಗೆ ಅದೆಲ್ಲ ತಲೆನಲ್ಲಿತ್ತು, ಹೆಂಗಿದನ್ನು ಫೇಸ್ ಮಾಡೋದು. ಸೊ ಆ ಟೈಮಲ್ಲಿ ನನ್ನ ತಮ್ಮಂದಿರು ಬ್ಯಾಕ್ ಬೋನಾಗಿ ನಿಂತಿದ್ದು. ಯಾಕಂದರೆ ಫ್ಯಾಮಿಲಿಯವರು ಯಾರೂ ಅಷ್ಟು ಸಪೋರ್ಟ್ ಮಾಡಿಲ್ಲ ಸಿನಿಮಾ ಇಂಡಸ್ಟ್ರಿನಲ್ಲಿ. ಏನಕ್ಕೆ ಸಿನಿಮಾ ಇಂಡಸ್ಟ್ರಿ ಗೊತ್ತಲ್ವಾ ನಿಮಗೆ, ಏನಕ್ಕೆ ಹೆಣ್ಮಕ್ಳಿಗೆಲ್ಲ ಸಿನಿಮಾ ಇಂಡಸ್ಟ್ರಿ ಏನಕ್ಕೆ, ಇದೆಲ್ಲ ಬೇಕಾ, ಫ್ಯಾಮಿಲಿ ಆಯಿತು, ಮನೆ ಆಯಿತು, ಹಿಂಗಿರ್ಬೇಕಲ್ವಾ, ಹಂಗೆ ಹಿಂಗೆ ಅಂತ. ಸೊ ಆ ಟೈಮಲ್ಲಿ ನನ್ನ ತಮ್ಮಂದಿರಂದರೆ ನನ್ನ ಬ್ಲಡ್ ರಿಲೇಷನ್ ಅಲ್ಲ. ಸೊ ಇಂಡಸ್ಟ್ರಿನಲ್ಲಿ ನನಗೆ ಪರಿಚಯ ಆಗಿದ್ದು 8-9 ವರ್ಷದಿಂದ. ಸೊ ಅವರೆಲ್ಲರೂ ನನಗೆ ಧೈರ್ಯ ಕೊಟ್ಟಿದ್ದು, ಅಕ್ಕ ನೀವು ಮಾಡಿ, ನಿಮ್ಗೇನು ಸಪೋರ್ಟ್ ಬೇಕು ನಾವು ಮಾಡ್ತೀನಿ ಅಂತೇಳಿ. ರಂಜಿತ್, ಸಂಜು, ಸೊ ಸುಮಾರು ನನ್ನ ತಮ್ಮಂದಿರು ಇವತ್ತವರೆಗೂ ಮ್ಯಾಮ್ ನಾನು ಒಂದು ಮೀಟಿಂಗ್ ಅಟೆಂಡ್ ಮಾಡಿದ್ರು ನನ್ನ ಜೊತೆನಲ್ಲಿ ಇರ್ತಾರೆ, ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ಸೊ ಅವ್ರ ಸಪೋರ್ಟ್ ಇಲ್ಲ ಅಂದಿದ್ದಿದ್ರೆ ನಿಜವಾಗ್ಲೂ ನಾನು ಒಂದು ಫೀಮೇಲ್ ಆಗಿ ನಾನು ಇದರೊಳಗಡೆ ಎಂಟರ್ ಆಗೋಕ್ಕೆ ಚಾನ್ಸ್ ಇರ್ತಿರ್ಲಿಲ್ಲ. ಏನೇ ಮೆಂಟಲಿ ಸ್ಟ್ರಾಂಗ್ ಆಗಿದ್ರು, ಏನೇ ಸಿಸ್ಟಮ್ ಬೇಕು ಖಂಡಿತವಾಗ್ಲೂ ಮ್ಯಾಮ್, ಯಾರಾದರೂ ಒಬ್ರು ಬ್ಯಾಕ್ ಬೋನಲ್ಲಿ ಇರಲೇಬೇಕು. ನಿಜ ಅಮ್ಮ. ಅವ್ರ ಸಪೋರ್ಟ್ ಇಲ್ಲದೆ ನೀವು ಹೇಳಿದಾಗ ಎಸ್ಪೆಷಲಿ ಬೀಂಗ್ ಅ ವುಮನ್ ಅದು ಒಂದು ಅಡ್ವಾಂಟೇಜ್ ಆದರೆ ಒಂದು ಡಿಸ್ಅಡ್ವಾಂಟೇಜ್ ಥರ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ತಮ್ಮಂದಿರ ಸಪೋರ್ಟ್ ತಗೊಂಡು ನೀವು ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆದಂತಹ ಒಂದು ಜಾಗವನ್ನು ನೀವು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದೀರಾ. ನೀವು ಇಂಡಿಪೆಂಡೆಂಟಾಗಿ ಕೊರಿಯೋಗ್ರಾಫ್ ಮಾಡಿರೋ ಅಂತ ಅಫ್ಕೋರ್ಸ್ ಒಂದು ಹಾಡು ಆಗಲೇ ಹಾಡಿದೆ ನಿಮಗಾಗಿ ನಾನು, ಬಟ್ ಬೇರೆ ಎಲ್ಲ ಯಾವ್ಯಾವ ಮೂವೀಸ್ಗೆ ಮಾಡಿದ್ದೀರಮ್ಮ ಇಂಡಿಪೆಂಡೆಂಟ್ ಕೊರಿಯೋಗ್ರಫಿ? ಇಂಡಸ್ಟ್ರಿಗೆ ಬಂದು ಫಸ್ಟು ನಾನು ವರ್ಕ್ ಮಾಡಿದ್ದೆ ಪ್ರಾರಂಭ ಅನ್ನೋ ಸಿನಿಮಾದಿಂದನೇ ನನ್ನ ಕೊರಿಯೋಗ್ರಫಿ ಪ್ರಾರಂಭ ಆಗಿದ್ದು. ಸೊ ಮನೋರಂಜನ್ ಅವ್ರದ್ದು ಪ್ರಾರಂಭ ಅನ್ನೋ ಸಿನಿಮಾ ಮಾಡಿದೆ. ಮತ್ತೆ ತಲ್ವಾರ್ಪೇಟೆ ವಸಿಷ್ಠ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಶಾಂತಲಾ ಅಂತೇಳಿ ತೆಲುಗು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿದೆ. ಮತ್ತೆ ಈಗ ಪ್ರೆಸೆಂಟ್ ಸಂಭವಮೆ ಯುಗೆ ಯುಗೆ ಅನ್ನೋ ಸಿನಿಮಾ ವರ್ಕ್ ಮಾಡಿದೆ. ಕೌಸಲ್ಯ ಸುಪ್ರಜಾರಾಮ, ನೀವು ಆಲ್ರೆಡಿ ಹಾಡು ಕೂಡ ಸುಂದರವಾಗಿ ಹೇಳಿದ್ರಿ. ಸೊ ಆ ಸಿನಿಮಾದಲ್ಲೂ ವರ್ಕ್ ಮಾಡಿದ್ದೀನಿ. ಸುಮಾರು ಒಂದು 30 ಸಿನಿಮಾಗಳವರೆಗೂ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿದ್ದೀರಾ. ನಿಮ್ಮನ್ನು ಕೇಳಕ್ಕೆ ಬಹಳಷ್ಟು ಇದೆ ಗೀತಾ, ಬಟ್ ನನ್ನ ಲೈಟ್ ಹಾರ್ಟೆಡ್ ಕ್ವೆಶನ್ಸ್ಗೆ ಹೋಗೋಕ್ಕೆ ಮುಂಚೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಅ ಸಿಂಗಲ್ ಪೇರೆಂಟ್ ತುಂಬ ಕಷ್ಟ ಇದೆ ಅಮ್ಮ, ಮಗಳನ್ನ ಬೆಳೆಸ್ಕೊಂಡು ನಿಮ್ಮ ಪ್ರೊಫೆಷನ್ನು ಬೆಳೆಸ್ಕೊಂಡು ಬೆಳೆಯೋದು ಸ್ವಲ್ಪ ಕಷ್ಟ ಇದೆ. ಈ ಚಾಲೆಂಜನ್ನು ಹೇಗೆ ಫೇಸ್ ಮಾಡ್ತೀರಾ ಮ್ಯಾಮ್? ನಾನು ಬಂದಿದ ತಕ್ಷಣ ನನ್ನ ಮೈಂಡಲ್ಲಿ ಹೇಗೆ ಫಿಕ್ಸ್ ಆಗಿದ್ದೀನಿ ಅಂದರೆ, ಸಕ್ಸಸ್ ಅನ್ನೋದನ್ನ ಫಸ್ಟೇ ನಾವು ನೋಡಬಾರ್ದು. ಬೇರೆ ಎಲ್ಲರಿಗೂ ನಾನು ಅದನ್ನೇ ಹೇಳೋದು, ಸಕ್ಸಸ್ ಅನ್ನೋದನ್ನ ಫಸ್ಟ್ ಸ್ಟೆಪ್ಪಲ್ಲೇ ಅವ್ರು ಇಟ್ಬಿಟ್ರು ಅಂದರೆ, ಅಲ್ಲಿಂದ ಕೆಳಗಡೆ ಬಿದ್ದರು ಅಂದರೆ ಅವ್ರ ಕೈಲಿ ನಿಜವಾಗ್ಲೂ ಫೇಸ್ ಮಾಡೋಕ್ಕಾಗಲ್ಲ. ಸೊ ನಾನು ಒಂದೊಂದೇ ಸ್ಟೆಪ್ನ ಹತ್ತುತ್ತಾ ಬರ್ತಾಯಿದ್ದೀನಿ. ಸೊ ನನಗೆ ಅಲ್ಲಿಂದ ಕೆಳಗಡೆ ಬಿದ್ರೂ ಮತ್ತೆ ನಾನು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಧೈರ್ಯ ಇದೆ. ವೆರಿ ಗುಡ್. ಸೊ ಅದನ್ನು ಆ ಒಂದು ಚಾಲೆಂಜ್ನ ನಾನು ಫೇಸ್ ಮಾಡ್ಕೊಂಡು ಬರ್ತಿರೋದಕ್ಕೆ ಹೇಳ್ತಿದ್ದೀನಿ. ಫಸ್ಟು ಫೇಲ್ಯೂರ್ನ ನೋಡಿ ಲೈಫಲ್ಲಿ, ಅದಾದಮೇಲೆ ನೀವು ಸಕ್ಸಸ್ ಆಟೋಮೆಟಿಕ್ಕಾಗಿ ನೀವು ಅದು ಬಂದ್ರೂ ನಿಮ್ಮ ತಲೆಗೆ ಏನಂತಾರೆ ಹತ್ತಲ್ಲ ಆ ಸಕ್ಸಸ್ಸು. ಸೊ ಫಸ್ಟ್ ಅಟೆಂಪ್ಟಲ್ಲೇ ನಿಮ್ಗೆ ಸಕ್ಸಸ್ ಸಿಕ್ತು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಫೇಲ್ಯೂರ್ ಆಗೋಕ್ಕೆ 100% ಚಾನ್ಸಸ್ ಇರುತ್ತೆ. ಸೊ ದಯವಿಟ್ಟು ಐ ಥಿಂಕ್ ಒಂದು ಸ್ಟೆಪ್ ಅಟ್ ಎ ಟೈಮ್ ತೊಗೊಳ್ಳಿ. ಸೊ ನಾನು ಸಿಂಗಲ್ ಪೇರೆಂಟ್ ಆಗಿ ಫಸ್ಟೇ ಒಂದು ರಿವರ್ಸ್ ಗೇರ್ ಹೋದಾಗ ಫ್ಯಾಮಿಲಿಯಲ್ಲಿ, ಸೊ ಐ ಥಿಂಕ್ ಅದೇನು ಮಾಡಿದೆ ನಿಮಗೆ ಪ್ರತಿಯೊಂದು ಹೆಜ್ಜೆ ಇಡುವಾಗಲೂ ಹುಷಾರು ಕೊಡ್ತಾ ಇರುತ್ತೆ. ಐ ಥಿಂಕ್ ದರ್ ಇಸ್ ಇಷ್ಟು ಸಿಕ್ಕಾಪಟ್ಟೆ ಇದೆ ಆ್ಯಕ್ಚುಲಿ ಗೀತಾ ನಿಮ್ಮ ಹತ್ರ ತಿಳ್ಕೊಳ್ಳೋಕ್ಕೆ, ನಿಮ್ಮ ಜೀವನದ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಮೇ ಬಿ ಇನ್ನೊಂದ್ಸಲ 2 ಸಿನಿಮಾ ಮಾಡೋಷ್ಟ್ರಲ್ಲಿ ತಮ್ಮನ್ನು ಇನ್ನೊಂದ್ಸಲ ಕರ್ಸ್ಕೊಂಡು ಮಾತಾಡೋಣ. ಈ ಕೆಲವು ಲೈಟ್ ಹಾರ್ಟೆಡ್ ಕ್ವೆಶನ್ಸ್ ಕೇಳಕ್ಕೆ ಇಷ್ಟಪಡ್ತೀನಿ ಗೀತಾ. ನೀವು ಕೊರಿಯೋಗ್ರಾಫ್ ಮಾಡಿರೋದಲ್ಲಿ ನಿಮಗೆ ಫೇವ್ರೆಟ್ ಹೀರೋ ಯಾರು ಅನಿಸುತ್ತೆ? ನೀವು ಮಾಡಿಸಿರೋ ಡಾನ್ಸಸಲ್ಲಿ ಹೀರೋ ಯಾರು ತುಂಬ ಇಷ್ಟ ಆಗಿರೋದು ನಿಮಗೆ? ಹೀರೋ ಬಂದ್ಬಿಟ್ಟು ನನಗೆ ಆ್ಯಕ್ಚುಲಿ ಸಿದ್ದು ಮೂಲಿಮನಿ ಅವರು ತುಂಬ ಇಷ್ಟ. ಆ್ಯಕ್ಚುಲಿ ಅವರು ನಮ್ಮ ಥರ ಡಾನ್ಸರ್ ಆಗಿದ್ದು ಬಂದಿರೋರು. ಸೊ ಆರ್ಟ್ಲಿ ತುಂಬ ಒಳ್ಳೆ ವ್ಯಕ್ತಿ. ಸೊ ಅವ್ರ ಜೊತೆ ವರ್ಕ್ ಮಾಡಿರೋದು ತುಂಬ ಇಷ್ಟ ಇದೆ. ಬಟ್ ನನಗೆ ಒಂದು ಡ್ರೀಮ್ ಇದೆ, ಡಿ ಬಾಸ್ ಅವ್ರಿಗೆ ಕೊರಿಯೋಗ್ರಫಿ ಮಾಡಬೇಕು ಅನ್ನೋದು. ಆಲ್ರೆಡಿ ಅಂದರೆ ನಮ್ಮ ಟೀಮ್ ಅವರೆಲ್ಲ ಡಿ ಬಾಸ್ ಅಭಿಮಾನಿಗಳು. ಸೊ ಅವರು ಹೇಗೆ ಇರಲಿ ಅವ್ರ ಕಲೆಗಂತೂ ಸಾಯೋವರೆಗೂ ನಾವು ಫ್ಯಾನ್ಸ್ ಆಗೇ ಇರ್ತೀವಿ. ಸೊ ಅವ್ರಿಗೆ ಕೊರಿಯೋಗ್ರಫಿ ಮಾಡಬೇಕು ಅನ್ನೋ ಡ್ರೀಮ್ ಅಂತೂ ನಿಜವಾಗ್ಲೂ ಇದೆ ಮ್ಯಾಮ್. ಒಂದು ಹೀರೋಯಿನ್ ಯಾರು ತುಂಬ ಇಷ್ಟ ಆಗಿರೋದು? ಯಾವ ಹೀರೋಯಿನ್ಗೆ ನೀವು ಕೊರಿಯೋಗ್ರಾಫ್ ಮಾಡಿರೋದು ನಿಮಗೆ ತುಂಬ ಇಷ್ಟ ಆಗಿರೋದು? ಆ ಹೀರೋಯಿನ್ ಬಂದ್ಬಿಟ್ಟು ಸೋನಾಲ್ ಅವರು, ಅಂದರೆ ನಾನು ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ ತಲ್ವಾರ್ಪೇಟೆ ಅನ್ನೋ ಸಿನಿಮಾ. ಸೊ ಅವರು ಅಷ್ಟೇ ತುಂಬ ಒಳ್ಳೆ ಒಂದು ಹೋಗಿದ ತಕ್ಷಣ ಹಗ್ ಮಾಡ್ಕೊಂಡು ಮಾಸ್ಟರ್ ಅನ್ನೋ ಥರ ಕ್ಯೂಟಾಗಿ ಮಾತಾಡಿಸ್ತಾರೆ, ಇದು ಮಾಡ್ತಾರೆ, ಅಷ್ಟೇ ರೆಸ್ಪೆಕ್ಟ್ ಇದೆ ಅವ್ರಿಗೆ. ವೆರಿ ನೈಸ್. ನಿಮ್ಮ ಪ್ರಕಾರ ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಈಸಿಯಾಗಿ ಡಾನ್ಸ್ ಮಾಡುವಂಥವ್ರು ಯಾರಮ್ಮ?
ನಮ್ಮ ಇಂಡಸ್ಟ್ರಿನಲ್ಲಿ ಇದ್ದಿದ್ದು ನಮ್ಮ ಅಪ್ಪು ಸರ್. ಓಕೆ. ನಿಜವಾಗ್ಲೂ ಅವರು ಡಾನ್ಸು ಅದೆಲ್ಲ ನಾವು ನೋಡಿದ್ರೆ ಈಗಲೂ ಮರೆಯೋಕ್ಕಾಗಲ್ಲ ಅವ್ರನ್ನ. ನೆನಪುಗಳು ಇನ್ನೂ ಅಜರಾಮರವಾಗೇ ಇರುತ್ತೆ ಕೊನೆವರೆಗೂ ಅವ್ರ ನೆನಪು. ಐ ಥಿಂಕ್ ಭಾಳ ಅವ್ರ ಬಾಡಿಲೇ ಆ ಡಾನ್ಸ್ ಅನ್ನೋದಿತ್ತು ಅನ್ಸುತ್ತೆ. ಭಾಳ ಈಸಲ್ಲಿ ಅವ್ರು ಡಾನ್ಸ್ ಮಾಡ್ತಾರೆ. ಖಂಡಿತವಾಗ್ಲೂ. ಸೋ ಸ್ವೀಟ್. ಈಗ ಬೇರೆ ಭಾಷೆಯಲ್ಲೂ ಸಹ ಕೊರಿಯೋಗ್ರಾಫ್ ಮಾಡಿದ್ದೀರಾ, ಅಲ್ಲಿ ಏನಾದರೂ ಒಂದು ಮರೆಯಲಾಗದಂಥ ಒಂದು ಘಟನೆ ಏನಾದರೂ ಇದೆಯಾ ಅಮ್ಮ? ಘಟನೆ ಅನ್ನೋದಕ್ಕಿಂತ ಮ್ಯಾಮ್ ಅಂದರೆ ಆ ಇಂಡಸ್ಟ್ರಿ ಬೇರೆ, ತೆಲುಗು ತಮಿಳ್ ಇಂಡಸ್ಟ್ರಿಗಳೇ ಬೇರೆ ಥರನೇ ಇರುತ್ತೆ. ಅಲ್ಲಿ ವರ್ಕ್ ಮಾಡೋದೇ ಬೇರೆ ಥರ ಇರುತ್ತೆ. ಇಲ್ಲಿ ಅಂದರೆ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಲ್ಲ, ಕನ್ನಡ. ಸೊ ಅಲ್ಲಿ ತೆಲುಗು ಆ ಥರ ಎಲ್ಲ ಮಾತಾಡ್ತಾ ಇದು ಮಾಡಬೇಕಿತ್ತು. ಸೊ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಅಂದರೆ ಅಲ್ಲಿನವ್ರಿಗೆ ಓಕೆ ಕನ್ನಡದಲ್ಲಿ ಫೀಮೇಲ್ ಇದ್ದಾರೆ, ಕೊರಿಯೋಗ್ರಾಫರ್ ಇದ್ದಾರೆ, ಅವ್ರನ್ನ ಕರ್ಸ್ಕೊಂಡು ವರ್ಕ್ ಮಾಡಬೇಕು ಅನ್ನೋದಿದೆ ಗೊತ್ತಾ. ಆ ಥಾಟೇ ಬೇರೆ ಬೇರೆ ಲೆವೆಲ್ಗೆ ಖುಷಿ ಕೊಡುತ್ತೆ ನಮಗೆ. ಆಲ್ರೆಡಿ ಅಲ್ಲೂ ಬೇರೆ ಇಂಡಸ್ಟ್ರಿನಲ್ಲೂ ಕೊರಿಯೋಗ್ರಾಫರ್ಸ್ ಇದ್ದಾರೆ, ನಮ್ಮನ್ನು ಕರೆಸಿ ಅಲ್ಲಿ ವರ್ಕ್ ಮಾಡಿಸಿದಾರಲ್ಲ. ಸೊ ಅದು ತುಂಬ ಖುಷಿ ಕೊಡುತ್ತೆ ಮ್ಯಾಮ್. ವೆರಿ ಟ್ರೂ, ವೆರಿ ನೈಸ್. ಲಾಸ್ಟ್ ಪ್ರಶ್ನೆ ನಂದು, ನಂಗೆ ಭಾಳ ಇಷ್ಟ ಆಗಿದ್ದು ನೀವು ನಿಮ್ಮ ಮಗಳದ್ದು ಡಾನ್ಸ್ ನೋಡಿ, ನಾನು ನನ್ನ ಮಗಳು, ಇದ್ರ ಬಗ್ಗೆ ಒಂದು ಪುಟ್ಟದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಗೀತಾ? ಮ್ಯಾಮ್ ಆ್ಯಕ್ಚುಲಿ ನನಗೆ ಫ್ರೆಂಡ್ಸ್ಗಳು ಯಾರೂ ಇಲ್ಲ. ನನಗೆ ಬೆಸ್ಟ್ ಫ್ರೆಂಡೇ ನನ್ನ ಮಗಳು. ಓಕೆ. ಸೊ ನಾನು ಏನೇ ವರ್ಕ್ ಮಾಡಿದ್ರು ಏನೇ ಮಾಡಿದ್ರು ಫಸ್ಟ್ ಕೇಳೋದೇ ಅವಳೇನೆ. ನೋಡಮ್ಮ ಈ ಥರ ಸಾಂಗ್ ರೆಡಿ ಮಾಡಿದ್ದೀನಿ, ಏನು ಚೆನ್ನಾಗಿದೆಯಾ, ಫಸ್ಟ್ ಅವಳೇ ಹೇಳ್ಬಿಡ್ತಾಳೆ ಎಲ್ಲನೂ. ಇದು ಹಿಂಗೆ ಮಾಡು, ಇದು ಹಿಂಗೆ ಮಾಡಿ, ಚೆನ್ನಾಗಿದೆ. ಸೊ ನನಗೆ ಫಸ್ಟು ಟೀಚರ್ ಅವಳೇನೆ, ಫಸ್ಟು ಬೆಸ್ಟ್ ಫ್ರೆಂಡು ಅವಳೇನೆ. ಸೊ ಅವಳಿಗೋಸ್ಕರ ನನ್ನ ಲೈಫ್ ಇರೋದು, ಅವಳಿಗೋಸ್ಕರ ನಾನು ನೆಕ್ಸ್ಟು ಲೈಫ್ನ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ. ಇನ್ನೊಂದು ಲೈಫ್ ಬರುತ್ತೆ ಅದೆಲ್ಲ ಏನಿಲ್ಲ, ಅವಳಿಗೋಸ್ಕರ ಅಷ್ಟೇ ಇದ್ದೀನಿ ಮ್ಯಾಮ್. ಸೊ ಅವಳಿಗೆ ಏನು ಬೇಕು ಅವಳ ಡ್ರೀಮ್ ಫಿಲ್ ಮಾಡೋಕ್ಕೆ ನಾನು ಅವಳ ಜೊತೆನಲ್ಲಿ ಬ್ಯಾಕ್ ಬೋನಾಗಿ ಸಾಯೋವರೆಗೂ ಇರ್ತೀನಿ. ದಟ್ ಇಸ್ ಸೋ ಸ್ವೀಟ್. ಐ ಥಿಂಕ್ ಇದಕ್ಕಿಂತ ಹೆಚ್ಚಿಗೆ ಐ ಥಿಂಕ್ ಮಗಳ ಹೆಸರು ಯಶಸ್ವಿನಿಗಿನ್ನೇನು ಬೇಕಿಲ್ಲ ಅನ್ಸುತ್ತೆ. ವೆನ್ ಸಚ್ ಸಪೋರ್ಟಿಂಗ್ ಮದರ್ ಇರುವಾಗ, ಯಾಕಂದ್ರೆ ಭಾಳ ಮುಖ್ಯ ಅಮ್ಮ, ಒಂದು ತಾಯಿ ಸಪೋರ್ಟ್ ಭಾಳ ಮುಖ್ಯ ಆಗುತ್ತೆ, ಎಸ್ಪೆಷಲಿ ಒಂದು ಹೆಣ್ಣು ಮಗಳಿನ ಜೀವನದಲ್ಲಿ. ದಟ್ ಇಸ್ ವೆರಿ ನೈಸ್. ಪರಮಾತ್ಮ ಚೆನ್ನಾಗಿಟ್ಟಿರಲಿ, ನಿಮ್ಮನ್ನ ಹೆಚ್ಚು ಹೆಚ್ಚು ಸಕ್ಸಸ್ ಕೊಡ್ತಾ ಇರಲಿ ಅಂತ ಹೇಳ್ತಾ ನಮ್ಮ ಕೊನೆಯ ಸೆಗ್ಮೆಂಟ್ ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ಐ ಮೀನ್ ಪ್ರತಿ ಸಲ ಇದು ಹೇಳುವಾಗಲೂ ಮನಸ್ಸಲ್ಲಿ ಒಂದು ಎಲ್ಲರೂ ಪಿಕ್ಚರ್ಸು ಬಂದು ಹೋಗುತ್ತಮ್ಮ. ನಮ್ಮ ಶೋ ಮುಖಾಂತರ ನೀವು ಯಾರಿಗೆ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು. ಯಾಕಂದರೆ ಫಸ್ಟ್ ಫೀಮೇಲ್ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್ ನಾನು. ಹೆಂಗೆ ಅಂದರೆ ನನ್ನ ಒಂದು ಹುಡುಗಿರ ಮನಸ್ಸು ಹುಡುಗಿರಿಗೆ ಅರ್ಥ ಆಗುತ್ತೆ ಅನ್ನೋದು ಇದೆ ಗೊತ್ತಾ. ಸೊ ನನ್ನ ಮನಸ್ಸು ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ. ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನಮ್ಮ ತಾಯಿ ಜೊತೆಗೆ ಮಾತಾಡೋ ಒಂದು ಫೀಲ್ ಬರ್ತಿದೆ ನನಗೆ. ತುಂಬಾ ಖುಷಿ ಆಯಿತು ಮ್ಯಾಮ್ ನಿಮ್ಮ ಜೊತೆನಲ್ಲಿ ಈ ಒಂದು ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ನನ್ನ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ, ನನ್ನ ಲೈಫ್ ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ದು ಹಂಚ್ಕೊಂಡಿದ್ದು ತುಂಬಾ ಖುಷಿ ಇದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಥ್ಯಾಂಕ್ ಯು. ಇನ್ನು ಯಾರಿಗೆ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಸೊ ನನಗೆ ಇಲ್ಲಿವರೆಗೂ ನನಗೆ ಅವಕಾಶ ಕೊಟ್ಟಿದ್ದಂಥ ಪ್ರತಿಯೊಬ್ಬರು ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್, ಪ್ರತಿಯೊಬ್ಬರಿಗೂ ನನ್ನ ಇಂಡಸ್ಟ್ರಿ ಕರ್ಕೊಬಂದವರಾಗಿರ್ಬೋದು, ನನಗೆ ಕೆಲಸ ಹೇಳ್ಕೊಟ್ಟಿರೋರಾಗಿರ್ಬೋದು, ಪ್ರತಿಯೊಬ್ಬ ಗುರುಗಳಿಗೂ ನಾನು ಇಲ್ಲಿಂದನೇ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅವರು ಹೇಳ್ಕೊಟ್ಟಿರೋ ಕೆಲಸ ಇವತ್ತು ನಾನು ಇಲ್ಲಿ ಕರ್ಕೊಬಂದು ಕೂರಿಸಿದೆ. ಸೊ ನನ್ನ ಕಲೆಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೀತಾ. ನೀವು ನಮ್ಮ ಶೋಗೆ ಬಂದಿದ್ದಕ್ಕೆ, ಒಂದು ಕೊರಿಯೋಗ್ರಫರ್, ಒಂದು ಫೀಮೇಲ್ ಕೊರಿಯೋಗ್ರಫರ್ ವಿಚ್ ಇಸ್ ಅ ರೇರಿಟಿ, ಆ ಒಂದು ರೇರಿಟಿ ಇಟ್ಕೊಂಡು ಬಂದಿರೋವಂಥ ನಿಮಗೆ ಆಲ್ ದಿ ಬೆಸ್ಟ್, ವೆರಿ ಬೆಸ್ಟ್. ಪರಮಾತ್ಮ ಚೆನ್ನಾಗಿ ನಿಮ್ಗೆ ಹೆಚ್ಚು ಹೆಚ್ಚು ಸಕ್ಸಸ್ ಕೊಡಲಿ ಅಂತ ಹೇಳ್ತಾ, ಅದಕ್ಕೆ ಮುಂಚೆ ಕೊನೆಯದೊಂದು ಮನಸ್ಸಲ್ಲಿ ನಡೀತಿತ್ತು ಗೀತಾ, ತಮ್ಮನ್ನು ಕೇಳಬೇಕು ಅಂತ. ಬೇಕಾದಷ್ಟು ಜನ ದಿಗ್ಗಜರಿದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ, ಅವ್ರನ್ನ ಏನಾದರೂ ಒಂದು ಕೇಳಕ್ಕೋ ಅಥವಾ ಒಂದು ಸ್ಮಾಲ್ ಒಂದು ಸರ್ ನನ್ನ ಕಡೆಯಿಂದ ಇದೊಂದು ಮನವಿ ಅಂತ ಹೇಳಕ್ಕೆ ಏನಾದರೂ ಇಷ್ಟಪಡ್ತೀರಾ ನೀವು? ಖಂಡಿತವಾಗ್ಲೂ ಮ್ಯಾಮ್. ಆ್ಯಕ್ಚುಲಿ ಈ ಒಂದು ಆಪರ್ಚುನಿಟಿ ಬೇರೆ ಎಲ್ಲಾದರೂ ಸ್ಟೇಜಲ್ಲಿ ಸಿಗುತ್ತಾ ಅಂತ ಕಾಯ್ತಾ ಇದೆ. ಬಟ್ ಈ ಒಂದು ಸ್ಟೇಜಲ್ಲಿ ಸಿಕ್ಕಿದೆ ನನಗೆ. ಒಂದು ಫೀಮೇಲ್ ಅಂದಿದ ತಕ್ಷಣವೇ ಇವ್ರ ಕೈಲಿ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ. ಎಲ್ಲ ಡೈರೆಕ್ಟರ್ಸ್ಗಳನ್ನ ನಾನು ಕೇಳ್ಕೊಳ್ಳೋದು. ಸೊ ಒಂದು ಅವಕಾಶ ಒಂದು ಹೆಣ್ಮಗುಗೆ ಕೊಟ್ಟರೆ, ಸೊ ಅದನ್ನು ಬೇರೆಯವ್ರು ಹೇಗೆ ಮಾಡ್ತಾರೆ ಏನೋ, ಓಕೆ ಅವ್ರಿಗೆ ಮೇಲು ಅವರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಫೀಮೇಲಿಗೆ ಕೆಲಸ ಕೊಟ್ಟು ನೋಡಿ. ಸೊ ಆ ಒಂದು ಕೆಪಾಸಿಟಿ ನಮಗೂ ಇದೆ. ಸೊ ಆ ಅವಕಾಶನ ನಾನು ಕೇಳ್ಕೊಳ್ತಿದ್ದೀನಿ ಇಲ್ಲಿಂದ. ನೆಕ್ಸ್ಟು ನಿಮ್ಮ ಸಿನಿಮಾಗಳಲ್ಲಿ ಸಾಂಗ್ಸ್ಗಳಿದ್ದಾಗ ಓಕೆ ಹುಡುಗಿಗೆ ಒಂದು ಕೆಲಸ ಕೊಟ್ಟು ನೋಡೋಣ ಅನ್ನೋ ಒಂದು ಇದರಲ್ಲಿ ಒಂದು ಚಿಕ್ಕ ಕೆಲಸ ಕೊಡಿ, ಅದನ್ನು 100% ನಾನು ಪ್ರೂವ್ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನನ್ನ ಮನಸ್ಸಲ್ಲಿ ನಡೀತಿತ್ತು, ಬಿಕಾಸ್ ಒಬ್ಬರೇ ಇರೋವಾಗ ಇಂಡಸ್ಟ್ರಿಯಲ್ಲಿ ತುಂಬ ಕಷ್ಟ ಇದೆ ಆ ಜಾಗದಲ್ಲಿ ಇರಲಿಕ್ಕೆ. ಸೊ ಏನಾದರೂ ಒಂದು ಇರ್ಬೋದೇನೋ ನಿಮ್ಮ ಮನಸ್ಸಲ್ಲಿ ಒಂದು ಮನವಿ ಅಂತ ಇರ್ಬೋದು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಕೇಳಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗೀತಾ ಒನ್ಸ್ ಅಗೇನ್.
ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಶೋಗೆ ಬಂದಿದ್ದಕ್ಕಮ್ಮ. ಇಟ್ ವಾಸ್ ಅ ಗ್ರೇಟ್ ಆನರ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಗೀತಾ ಸಾಯಿ ಅನ್ನೋದು ಅವ್ರಿಗೆ ಅಲ್ಲಿ ಬಂದಿದೆ. ಯಾಕೆ? ಅವರು ಆ ಒಂದು ಅವಾರ್ಡನ್ನು ವಿನ್ ಮಾಡ್ಕೊಂಡಿದ್ರಿಂದ. ಇವರ ಜೀವನ, ಅವರ ಒಂದು ಕಷ್ಟ ಸುಖಗಳು ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀವಿ ಈ ಒಂದು ಎಪಿಸೋಡಲ್ಲಿ. ಮುಂದಕ್ಕೆ ನೋಡೋಣ. ದಯವಿಚ್ಛೆ ಇದ್ದರೆ ಅವ್ರು ತಿರ್ಗಾ ಬರ್ತಾರೆ, ಇನ್ನೂ ಹೆಚ್ಚು ಮೂವೀಸ್ ಮಾಡಿರ್ತಾರೆ. ಅವ್ರಿಗೆ ಡಿ ಬಾಸ್ ಜೊತೆಯಲ್ಲಿ ಸಹ ಅವ್ರಿಗೊಂದು ಕೊರಿಯೋಗ್ರಾಫ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೂ ವಿಶ್ ಮಾಡ್ತಾ, ಸೊ ದಯವಿಟ್ಟು ಇವತ್ತು ತಿಳ್ಕೊಳ್ಳೋಕೆ ಬಹಳಷ್ಟು ಇದೆ. ಹೌ ಇಸ್ ಅ ಕೊರಿಯೋಗ್ರಾಫರ್ಸ್ ಲೈಫ್ ಅನ್ನೋದಿಲ್ಲ ಅರ್ಥ ಆಗುತ್ತೆ ನಮಗೆ. ಸೊ ದಯವಿಟ್ಟು ಸಿಂಫನಿ ಆ್ಯಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ನೋಡಿ. ಇದಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಐಟ್ಯೂನ್ಸ್, ಅಮೆಝಾನ್ ಅಲ್ಲೂ ಸಹ ಇರುತ್ತೆ. ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಕೊರಿಯೋಗ್ರಫಿ ಅಂದರೆ ಏನು, ಅದು ಒಂದು ಫೀಮೇಲ್ ಕೊರಿಯೋಗ್ರಾಫರ್ ಆದರೆ ಜೀವನ ಹೇಗಿರುತ್ತೆ ಅಂತ ಅರ್ಥ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್.